ಬೇಂದ್ರೆಯವರ ಜೊತೆ ನನ್ನ ಸಂಬಂಧ ಹೆಚ್ಚು ಹೆಚ್ಚು ಆಳ ಹಾಗೂ ವ್ಯಾಪ್ತಿಯನ್ನು ಪಡೆಯುತ್ತಾನೆ. ಅದು ಹೆಚ್ಚು ಸುಮಧುರವೂ ಆಗತೊಡಗಿತು. ಒಂದು ರೀತಿಯಿಂದ ಅದು ಎಲ್ಲ ಬಗೆಯ ಸೀಮೆಗಳನ್ನು ದಾಟಿ ಬೆಳೀತಾ ಇತ್ತು. ಆದುದರಿಂದ ನಾನು ಅವರ ಜೊತೆ ಹೆಚ್ಚು ಸಲುಗೆಯಿಂದನೂ ನಡೆಯತೊಡಗಿದೆ. ಆ ಸಲಿಗೆಯನ್ನು ಅವರು ಒಪ್ಪಿಕೊಂಡಿದ್ದರು. ನಮ್ಮ ಸಂಬಂಧದಲ್ಲಿ ಯಾವ ಬಗೆಯ ಔಪಚಾರಿಕತೆಯೂ ಇರಲಿಲ್ಲ. ಇಷ್ಟೇ ಅಲ್ಲ, ಅದಕ್ಕೆ ಯಾವ ಬಗೆಯ ಬಂಧನಗಳೂ ಇರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಅವರು ನನ್ನ ಜೊತೆ ಅನೇಕ ಮಾತುಗಳನ್ನು ಆಡ್ತಾ ಇದ್ದು, ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ನಾನು ತಿರುಗಿ ಮಾತಾಡ್ತಾ ಇದ್ದೆ, ಪ್ರಶ್ನೆ ಕೇಳ್ತಾ ಇದ್ದೆ. ಇಂಥ ಸ್ಥಿತಿಯಲ್ಲಿ ಒಂದು ದಿವಸ ನಾನು ಸಹಜವಾಗಿ ಮಾತನಾಡ್ತಾ ನಾನು ಸೊಲ್ಲಾಪುರಕ್ಕೆ ಬಂದ ಮೇಲೆ, ನಿಮ್ಮನ್ನು ಕಂಡ ಮೇಲೆ ನನ್ನ ಮಾನಸ ಕ್ಷಿತಿಜ ಬಹಳ ವಿಸ್ತಾರ ಆಯಿತು ಅಂತಂದೆ. ಸ್ವಲ್ಪ ಕಣ್ಣಲ್ಲಿ ಕುತೂಹಲ, ಆನಂದ, ಹೀಗೆ ಅನೇಕ ಬಗೆಯ ಭಾವಗಳನ್ನು ಪ್ರಕಟಿಸುತ್ತಾ ಅವರು ಸ್ವಲ್ಪ ಹೊತ್ತು ಮೌನದಿಂದ ಇದ್ದರು. ಬಹಳ ಚಂದ ಶಬ್ದ ಇದೆ, ಮಾನಸ ಕ್ಷಿತಿಜ ಅಂತೆಲ್ಲ ಹೇಳಿದರು. ಇದು ನಿನಗೆ ಹೇಗೆ ಗೊತ್ತಾಯಿತು, ಈ ಮಾನಸ ಕ್ಷಿತಿಜ ಇದೆಲ್ಲ ಅನ್ನೋದು ಅಂಬೋ ಒಂದು ನಮ್ಮನೆ ಮಾತು ಕೇಳಿದ್ರು. ಮಾತಾಡ್ತಾ ಏನು ಹೇಳಿದರು, ಒಂದು ಕತೆ ಹೇಳಿದರು. ಒಂದು ಹಳ್ಳಿ ಊರು. ಆ ಹಳ್ಳಿ ಊರೊಳಗೆ ಒಬ್ಬ ರೈತ, ಸ್ವಲ್ಪ ವಯಸ್ಸಾಗಿತ್ತು. ಒಬ್ಬ ಕಣ್ಣಿನ ಡಾಕ್ಟರ್ ಕಡೆ ಬಂದ. ಕಣ್ಣಿನ ಡಾಕ್ಟರ್ ಕಡೆ ಬಂದು ಹೇಳಿದ, ನನಗೊಂದು ಕನ್ನಡಕ ಕೊಡ್ರಿ ಅಂತ. ಆಗಲಿ ಅಂತ ಡಾಕ್ಟರು ಅಂದರು. ಅವರು ಯೋಚನೆ ಮಾಡಿ, ಬಹುಶಃ ಈತನಿಗೆ ಓದು ಬರಹ ಬರಲಿಕ್ಕಿಲ್ಲ ಅನ್ನೋ ರೀತಿಯಿಂದ ಅಕ್ಷರಗಳನ್ನು ತೋರಿಸದೆ ಅವನಿಗೆ ಚಿಹ್ನೆಗಳ ಮೂಲಕವಾಗಿ ಕಣ್ಣು ತಪಾಸಣೆ ಮಾಡಿ ಅವರಿಗೆ ಒಂದು ಕನ್ನಡಕ ಕೊಟ್ಟರು. ಅವ ಹಳ್ಳಿ ಊರಿಗೆ ಹೋದ, ತನ್ನ ಊರಿಗೆ ಹೋದ. ಆಮೇಲೆ ಒಂದು 2 ದಿನಗಳಲ್ಲಿ ಮರಳಿ ಬಂದ. ಡಾಕ್ಟ್ರೇ, ಈ ಕನ್ನಡಕ ನನಗೆ ಬೇಡ, ಇನ್ನೊಂದು ಕನ್ನಡಕ ಕೊಡ್ರಿ ಅಂತಂದ. ಯಾಕಪ್ಪ, ಇದು ಸರಿಯಾಗಿ ನೋಡಿಕೊಟ್ಟಿದ್ದೀನಿ. ಇಲ್ಲ, ನನಗೆ ಪುಸ್ತಕ ಓದಲಿಕ್ಕೇನೆ ಬರೋದಿಲ್ಲ ಅಂತ. ಡಾಕ್ಟರ್ ಕೇಳಿದರು, ಹಾಗಾದ್ರೆ ಸಾಲಿ ಕಲ್ತಿ ಏನು ಅಂತ ಕೇಳಿದರು. ಇಲ್ಲ, ಮತ್ತೆ ಸಾಲಿ ಕಲಿದಿದ್ರೆ ಪುಸ್ತಕ ಹೆಂಗೆ ಓದ್ಲಿಕ್ಕೆ ಬರ್ಬೇಕು ನಿನಗೆ ಅಂತಂದ್ರೆ. ಇಲ್ಲ, ನಮ್ಮ ಊರೊಳಗ ಕನ್ನಡಕ ಹಾಕ್ಕೊಂಡವರೆಲ್ಲರೂ ಓದ್ತಾರೆ, ಆದ್ದರಿಂದ ನನಗೆ ನೀವು ಓದ್ಲಿಕ್ಕೆ ಬರುವಂತಹ ಒಂದು ಕನ್ನಡಕ ಕೊಡ್ರಿ, ಅದು ನಾನು ಪುಸ್ತಕ ಓದ್ತೇನೆ ಅಂತ. ಈ ಕತೆ ಕೇಳಿ ನಾನು ನಕ್ಕೆ, ಅವರು ನಕ್ಕರು. ಸ್ವಲ್ಪ ಹೊತ್ತಾದ್ಮೇಲೆ ಕೇಳಿದರು, ನಕ್ಕಿ ಈ ಕಥೆಯೊಳಗೆ ಏನು ತಿರುಳದಂಬುದನ್ನು ತಿಳಿತೇನೆ ಅಂತ ಕೇಳಿದರು. ನಾನು ಹೇಳಿದೆ, ಸರಳ ಇದೆಯಲ್ಲ. ಏನು ಅಂದರೆ, ಅವನಿಗೆ ಓದ್ಲಿಕ್ಕೆ ಬರ್ತಿದ್ದಿಲ್ಲ, ಮತ್ತು ಕನ್ನಡಕ ಹಾಕ್ಕೊಂಡ್ರೆ ತನಗೆ ಓದ್ಲಿಕ್ಕೆ ಬರ್ತದಂತ ಭ್ರಮ ಆಗಿತ್ತು ಅವನಿಗೆ. ಕನ್ನಡಕ ಕೊಟ್ಟರು. ಆಮೇಲೆ ಅವನಿಗೆ ತಿಳಿತು, ಓದು ಬರಹವನ್ನು ಕಲೀಲಾರದೆ ಕನ್ನಡಕ ಹಾಕ್ಕೊಂಡ್ರೆ ಪುಸ್ತಕ ಓದ್ಲಿಕ್ಕೆ ಬರೋದಿಲ್ಲ ಅನ್ನೋದು ತಿಳಿಯಿತು. ಹೌದು, ಇದು ಮ್ಯಾಲಿನ ತೋರಿಕೆ ಅರ್ಥ ಆಯ್ತು, ಒಳಗೇನು ಅರ್ಥ ತಿಳಿತೇನೆ ನಿನಗೆ ಅಂತ ಕೇಳಿದರು. ಇಲ್ಲ, ಇದಕ್ಕೆ ಬೇರೆ ಅರ್ಥ ಏನಿರ್ಲಿಕ್ಕೆ ಸಾಧ್ಯದ, ಇಷ್ಟೇ ಅರ್ಥ ಅಲ್ಲ ಏನು ಅಂತ ಕೇಳಿದೆ ನಾನು. ಹೌದು, ನೀನು ಮಾನಸ ಕ್ಷಿತಿಜ ವಿಸ್ತಾರವಾಯಿತು ಅಂತಂದಿ. ಇದು ನೀನು ಆ ಹಳ್ಳಿ ಊರ ರೈತ ಏನಿದ್ದಾನಲ್ಲ, ಅವನಿಗಿಂತ ಬ್ಯಾರೆ ಅಂತ ಏನು ತಿಳ್ಕೊಂಡು, ಯಾಕೆ ತಿಳ್ಕೊಂಡು, ನಿನ್ನ ಸ್ಥಿತಿ ಅವನ ಸ್ಥಿತಿ ಒಂದೇ ಅಲ್ಲಿ ಅಂತ ಕೇಳಿ ನಾನು ಸ್ವಲ್ಪ ಗೊಂದಲದೊಳಗೆ ಬಿದ್ದೆ. ಹೇಗೆ, ಏನಂತೀರಿ ಅಂತ ಕೇಳಿದೆ. ನೋಡು, ನಾನಿವತ್ತು ನಿನಗೊಂದು ಬಹಳ ಮಹತ್ವದ ಮಾತು ಹೇಳಬೇಕು ಅಂತ ಮಾಡಿದ್ದೆ. ಏನು ಅಂದರೆ, ನಾವೆಲ್ಲರೂ ಒಂದು ಭಾಷಾ ಮಾತಾಡ್ತಾ ಇರ್ತೀವಿ, ಶಬ್ದಗಳಿರ್ತಾವೆ. ಆದ್ದರಿಂದ ನಮಗೆ ಆಡಿದ್ದೆಲ್ಲ ತಿಳಿತಿರ್ತದೆ.
ಮತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಪುಸ್ತಕ ಓದುವುದಂದ್ರೆ ಯಾರೋ ಒಂದು ಆಡಿದ ಮಾತೇ ಅಲ್ಲಿ, ಆಡಿದ ಮಾತೇ ಅದನ್ನು ನಾನು ಸರಿಯಾಗಿ ತಿಳ್ಕೋತೇನೆ ಅಂತ ಭ್ರಮೆ ಆಗುತ್ತೆ. ಈಗ ಬಹಳ ಜನರ ತಲೆಯಾಗಿ ಏನಿರುತ್ತದೆ, ABCD, ರಠೈಕ, ಇವುಗಳನ್ನೆಷ್ಟು ಕಲ್ಪರ ಶಬ್ದಗಳು ಗೊತ್ತಾದರೆ ನಾವು ಪುಸ್ತಕ ಓದ್ತೀವಿ, ಓದಿದ್ದೆಲ್ಲ ತಿಳಿತದ ಅಂತ ಅರ್ಥ ಆಗ್ತದೆ. ಸರಿಯಾಗಿ ಎಷ್ಟೋ ಸಲ ತಿಳಿಯೋದಿಲ್ಲ ಅನ್ನೋದರಿಂದನೇ ಜಗತ್ತಿನಲ್ಲಿ ಬಹಳ ಅಪಾರ್ಥ ಆಗಲಿಕ್ಕೆ ಸಾಧ್ಯದ. ಇದು ಎಲ್ಲ ಯಾಕಿಷ್ಟೆಲ್ಲ ಜಗತ್ತಿನೊಳಗೆ ಅಡ್ಡ ಕಾಣಿಸ್ತದಲ್ಲ, ಮೂರಾಬಟ್ಟಿ ನಾಟಕ ಅಂತಾರಲ್ಲ, ಅದು ಯಾಕೆ ಕಾಣಿಸ್ತದೆ ಗೊತ್ತದೆ ಅಂತ ಕೇಳಿದರೆ ನಮಗೆ ತಿಳ್ಕೊಳ್ಳೋ ಶಕ್ತಿ. ಈಗ ಒಂದು ಛಾಂದೋಗ್ಯ ಉಪನಿಷತ್ತು ತಗೊಂಡು ಅದರೊಳಗೊಂದು ಸುಮ್ಮನೆ ಹಿಂಗೊಂದು ಕತೆ ಬರ್ತದೆ. ಹೌದು, ಅಲ್ಲಿ ಯಾವ ಕತೆ ಅಂತ ಕೇಳಿದರು, ಸತ್ಯಕಾಮನ ಕಥೆ ಅಂತ. ಅದು ಸರಿ, ಅದು ಆಯ್ತು, ಸತ್ಯಕಾಮನ ಕಥೆ ಅಂತ ಆಯ್ತು. ಇನ್ನೂ ಒಂದು ಕಥೆ ಕೊನೆಗೆ ಬರ್ತದೆ. ಹೌದು, ಈ ಪ್ರಜಾಪತಿಯ ಕಡೆ ಇಂದ್ರ ಮತ್ತು ವಿರೋಚನ ಇವರಿಬ್ಬರು ಹೋಗುತ್ತಾರೆ. ನಮಗೆ ಸ್ವಲ್ಪ ಆತ್ಮನ ಬಗ್ಗೆ ಹೇಳ್ರಿ, ಆತ್ಮಜ್ಞಾನವನ್ನು ಕೊಡ್ರಿ. ಆಗ ಪ್ರಜಾಪತಿ ಏನು ಹೇಳ್ತಾನೋ ಗೊತ್ತದಲ್ಲ, ಓದೇನು ನಾನು ಉಪನಿಷತ್ತಿನ ಕಥೆಗಳಲ್ಲಿ ಈ ಭಾಗ ಬರುತ್ತದೆ. ಅವ್ರು ಹೋಗಿ ಏನಂತಾರೆ, ಆತ್ಮಜ್ಞಾನ ಕೊಡ್ರಿ ಅಂದ ಮೇಲೆ, ಆತ್ಮನ ಬಗ್ಗೆ ಹೇಳ್ರಿ ಅಂದ ಮೇಲೆ ಪ್ರಜಾಪತಿ ಏನು ಹೇಳ್ತಾನೆ? ಪ್ರಜಾಪತಿ ಹೇಳ್ತಾನೆ, ಈ ನೀರು ಹಾಕಿ ಅದನ್ನು ನೋಡು ಅಂದ ಮೇಲೆ ಕನ್ನ ಅದು ನೀರೊಳಗೆ ನೋಡಿಕೊಳ್ಳುತ್ತಾರೆ. ಅವರಿಗೆ ತಮ್ಮ ಪ್ರತಿಬಿಂಬ ಕಾಣುತ್ತದೆ. ಆ ಪ್ರತಿಬಿಂಬ ಕಂಡ ಮೇಲೆ ಓಹೋ ಪ್ರಜಾಪತಿ ಈ ದೇಹವೇ ಆತ್ಮ ಅಂತ ಹೇಳ್ತಾನೆ. ತಿಳ್ಕೊಂಡಿಬ್ಬರು ಮರಳಿ ಬರ್ತಾರೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಮೂಜಿನ ಕಥೆ. ಅಂದರೆ ವಿರೋಚನ ಇಂದ್ರದ್ದು ಸರಿ, ಇಂದ್ರನಿಗೆ ಪ್ರಜಾಪತಿ ಹೇಳಿದ್ದರಲ್ಲಿ ಏನೋ ಕೊರತೆ ಕಾಣ್ತದೆ. ಮರಳಿ ಬರ್ತಾನೆ, ವಿಚಾರ ಮಾಡ್ತಾನೆ, ಎಷ್ಟು ಸಾರೇ ಬರ್ತಾನೆ ಈ ವಿಚಾರ ಮಾಡಿಕೋತ ವಿರೋಚನ ಕಡೆ ತನಕ ತಿಳುವಳಿಕೆ ಬರೋದಿಲ್ಲ. ಅದರಿಂದ ನಾನು ಓದಿದ್ದೆಲ್ಲ ಅರ್ಥ ಆಗ್ತದೆ ಅನ್ನೋದು ಬಹಳ ಛಾಂದೋಗ್ಯದಾಗ ಒಂದು ಕಡೆ ಬರ್ತದೆ. ಎಷ್ಟೆಲ್ಲ ಅಭ್ಯಾಸ ಮಾಡಿರ್ತಾನೆ, ಬಹುಶಃ ನಾರದಿರಬೇಕು, ಬಹಳಷ್ಟು ಅಭ್ಯಾಸ ಮಾಡಿರ್ತಾನೆ. ಆದರೂ ಅತೃಪ್ತಿ. ಏನೇನು ಓದಿದ ಪಟ್ಟಿ ಕೊಡ್ತಾನೆ, ಎಲ್ಲ ಹೇಳಿರ್ತಾನೆ, ವೇದ ಛಂದಸ್ಸು ಎಲ್ಲ ಹೇಳಿರ್ತಾನೆ. ಆದರೆ ಏನೇನು ಅವನಿಗೆ ಮಾನಸಿಕವಾಗಿ ಶಾಂತತೆ ಎಂಬುದು ಇರುವುದಿಲ್ಲ. ಅದೇ ರೀತಿಯಲ್ಲಿ ಈ ಭಾಗವತಗಳಿಗೂ ಅಂಥದ್ದೊಂದು ಕಥೆ ಬರ್ತದೆ. ಏನಪ್ಪ, ವ್ಯಾಸರು ಗ್ರಂಥಕರ್ತರು, ಅನೇಕ ಕೃತಿಗಳನ್ನು ಬರೆದಿದ್ದಾರೆ, ಭಾರತ ಮೊದಲಾದವುಗಳನ್ನು. ಆದರೂ ಅವ್ರ ಮನಸ್ಸಿನ ತೃಪ್ತಿ ಅನ್ನೋದಿರಲಿಲ್ಲ. ಓದಮಗಷ್ಟೇ ಅಲ್ಲ, ಎಷ್ಟೋ ಸಲ ಬರದಂಗೂ ಹಿಂಗೆ ಭ್ರಮ ಆಗ್ತಿರ್ತದೆ, ತಿಳಿದಂಗೆ ಅನಿಸ್ತಿರ್ತದೆ, ಆದರೂ ತಿಳಿದಿರುವುದಿಲ್ಲ. ಯಾಕಂದ್ರೆ ಆ ತಿಳುವಳಿಕೆ ನಮ್ಮ ಜೀವನದೊಳಗೆ ಬರೆದಿದ್ರೆ ಏನೂ ಅರ್ಥ ಇಲ್ಲ. ಅದೇ ಭಾಗವತದೊಳಗೆ ಬರ್ತದೆ ನೋಡಪ್ಪ. ಬ್ರಾಹ್ಮಣರೆಲ್ಲ ಯಜ್ಞ ಮಾಡ್ತಾ ಇರ್ತಾರೆ. ಅಲ್ಲಿ ಕೃಷ್ಣ, ಬಲರಾಮ, ಗೋಪಾಲಕರೆಲ್ಲ ಹೋಗಿರ್ತಾರೆ ಅಡವಿಯೊಳಗೆ. ಮಧ್ಯಾಹ್ನ ಹಸಿವಾಗಿರುತ್ತದೆ. ಇಲ್ಲೇ ಯೋಗಿಯ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ, ಹೋಗಿ ಕೃಷ್ಣ ಹಸಿದಿದ್ದಾನೆ ಅಂತ ಹೇಳ್ರಿ ಅಂತ ಅಂದ್ರೆ ಗೋಪಾಲಕರು ಹೋಗಿ ಹೇಳ್ತಾರೆ. ಬ್ರಾಹ್ಮಣರು ಕೇಳಿಯೂ ಕೇಳದ ಹಾಗೆ ಇರ್ತಾರಂತೆ, ಬಂದು ನಿರಾಶರಾಗಿ ಹೇಳ್ತಾರೆ. ಮತ್ತೆ ಕೃಷ್ಣ ಹೇಳ್ತಾನೆ, ಹಿತ್ತಿದ ಬಾಗಿಲಿಂದ ಹೋಗಿ ಆ ಬ್ರಾಹ್ಮಣ ಸ್ತ್ರೀಯರನ್ನು ಕಾಣ್ರಿ. ಆಮೇಲೆ ಕೃಷ್ಣ ಹೇಳಿದ ಅಂತ ಹೋಗ್ತಾರೆ. ಹೇಳಿದ ಮೇಲೆ ಅವರು ಸ್ತ್ರೀಯರು ಶುಚಿರ್ಭೂತರಾಗಿ ಶಾಖಪಾಕಾದಿಗಳನ್ನು ಮಾಡಿಕೊಂಡು ಗಂಡಂದ್ರು ಬೇಡ ಅಂದ್ರು ಕೇಳದೆ ಕೃಷ್ಣನ ಕಡೆ ಧಾವಿಸಿ. ಆಮೇಲೆ ಬ್ರಾಹ್ಮಣರಿಗೆ ತಿಳುವಳಿಕೆ ಬರುತ್ತೆ, ಎಲ್ಲ ನಾವು ಎಷ್ಟು ಮೂರ್ಖರು, ಇಲ್ಲಿಯೇ ಕೃಷ್ಣ ಹತ್ತಿರದಲ್ಲಿ ಇದ್ದಾನೆ, ಅವನಿಗೆ ಹೋಗಿ ನಮಗೆ ತಪ್ಪಾಯಿತು ಅಂತ ಅವನ ಪಾದಗಳಿಗೆ ಸಾಷ್ಟಾಂಗ ಹಾಕಿ ಬರೋಣ ಅಂತ ಹೇಳ್ತಾರೆ, ನಿರ್ಧಾರ ಮಾಡ್ತಾರೆ. ಆದ್ರೆ ಮುಂದೆ ಹೋಗೋದಿಲ್ಲ ಅವರು. ಯಾಕಂದ್ರೆ ಕಂಸನ ಭಯದಿಂದ ಮುಂದೆ ಹೆಜ್ಜೆ ಇಡ್ಲಿಕ್ಕಾಗಲಿಲ್ಲ. ನೋಡು, ಎಷ್ಟೆಲ್ಲ ಯಜ್ಞ ಮಾಡಿದವರು, ಶ್ರದ್ಧೆ ಇದ್ದವರು, ಶಾಸ್ತ್ರ ಬಲ್ಲವರು, ಓದಿದವರು, ತಿಳುವಳಿಕೆ ಇದ್ದವರು.
ಅವರು ನಿರ್ಭಯರಾಗಬೇಕು. ಅಂಥದ್ದವರಿಗೆ ಸಾಮಾನ್ಯ ಒಬ್ಬ ಕಂಸನ ಭಯದಿಂದ ಕೃಷ್ಣನ ಕಡೆ ಹೋಗಲಿಕ್ಕೆ ಆಗಲಿ. ಆ ಬ್ರಾಹ್ಮಣ ಸ್ತ್ರೀಯರಿಗೆ ತಿಳಿತು, ತಿಳ್ಕೊಂಡದ್ದು ಯಾವುದು, ಇವರಿಗೆ ತಿಳಿದಿತ್ತು ಆದರೆ ತಿಳಿದಿಲ್ಲ, ಹೊಳಿಲಿಲ್ಲ. ಆದ್ದರಿಂದ ನನ್ನ ಆಯುಷ್ಯ ಹಾಳಾಗಬಾರದು ಅಂತ ಯೋಚನೆ ನನಗೆ ಇದ್ದರೆ ನನ್ನನ್ನು ನಾನು ಮೋಸ ಮಾಡಿಕೋಬಾರದು. ಹೌದು, ಈ ಶಬ್ದ ತಿಳಿತಲ್ಲ, ನಿನ್ನನ್ನು ನೀನು ಮೋಸ ಮಾಡಿಕೋತೀಯೋ ಇಲ್ಲೋ ಎಂದು ನಿನಗೆ ತಿಳಿಬೇಕು. ನೋಡೋಣ, ಪುಸ್ತಕ ಓದಲಿಕ್ಕೆ ನಿನಗೆ ಬರುತ್ತದೆ, ಯಾಕಂದ್ರೆ ಅಕ್ಷರಗಳು ಗೊತ್ತ. ಇಂಗ್ಲೀಷ್ನು ಸ್ವಲ್ಪ ಸ್ವಲ್ಪ ಕಲ್ತಿರ್ತೀವಿ, ಅರವಿಂದರ ಮಂದಿ ಅಂಥದ್ದಂತೆ ಇಂಥದ್ದಂತೆ, ಸರಿ, ಶಬ್ದಗಳು ಬರ್ತವೆ. ಸೆಲ್ಫ್ ಅವೇರ್ನೆಸ್ ಅಂತ ಶಬ್ದ ಬರ್ತವೆ. ಶಬ್ದಗಳು ತಿಳ್ಕೊಂಡ್ರೆ ಬಹಳ ಮಹತ್ವಣ್ಣ, ತಿಳ್ಕೊಳ್ಳದಿದ್ರೆ ಅವು ಬಹಳ ಹಾದಿ ತಪ್ಪಿಸ್ತವೆ, ಭ್ರಮೆಗಳನ್ನು ನಿರ್ಮಾಣ ಮಾಡುತ್ತವೆ. ಆ ಭ್ರಮೆಗಳಿಂದ ಹೊರಗೆ ಬರುವುದು ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಓದಬೇಕು ಅನ್ನೋದಕ್ಕಿಂತಾನು ಮೊದಲು ಹೇಗೆ ಓದಬೇಕು, ಏನು ಓದಬೇಕು ಅನ್ನೋದಕ್ಕಿಂತಾನು ಹೇಗೆ ಓದಬೇಕು ಅಂತ ಕಲಿಯೋದು ಬಹಳ. ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು ನಿನಗೆ ಕಲ್ಪನಾ ಅದೇ. ಸೆಲ್ಫ್ ಅವೇರ್ನೆಸ್ ಅಂದ್ರೆ ಹೇಳ್ತೀನಿ, ನನ್ನನ್ನು ನಾನು ತಿಳ್ಕೊಳ್ಳೋದು, ನಮ್ಮ ಬಗ್ಗೆ ತಿಳುವಳಿಕೆ ಇರೋದು ಅಂತೇನು ಹೇಳ್ತೀನಿ. ನಿನ್ನ ಬಗ್ಗೆ ನಿನಗೆ ತಿಳುವಳಿಕೆ ಇರಬೇಕು ಅಂದ್ರೆ ನೀನು ಹೇಗೆ ನಡ್ಕೊಳ್ತಾ ಇದ್ದಿ ಅಂತ ಕೇಳಿದರೆ, ಸೆಲ್ಫ್ ಅವೇರ್ನೆಸ್ ಅನ್ನು ಶಬ್ದ ನಿನಗೆ ಗೊತ್ತಿರೋದರ ಮೂಲಕವಾಗಿ ನಿನ್ನಲ್ಲಿ ಶಬ್ದ ಸೆಲ್ಫ್ ಅವೇರ್ನೆಸ್ ಅದ ಅಂತ ನಿನಗೆ ಭ್ರಮ ಆಗಿರ್ತದೆ. ಹೌದು, ನನಗೆ ಸೆಲ್ಫ್ ಅವೇರ್ನೆಸ್ ಅದ ಏನು, ನನ್ನಲ್ಲಿ ಅದ ಏನು ಅಂತ ತಿಳ್ಕೊಳ್ಳೋದು ಬಹಳ. ಏನು ದೊಡ್ಡ ದೊಡ್ಡ ಶಬ್ದಗಳನ್ನು ನೋಡು. ಜ್ಞಾನವನ್ನು ಪ್ರಾಚೀನ ಕಾಲದೊಳಗೆ ಬಹಳಷ್ಟು ರಕ್ಷಣೆ ಮಾಡ್ತಾ ಇದ್ರು. ಯಾಕೆ ಅಂದರೆ ಇನ್ನುಳಿದ ಜನರಿಗೆ ಮೋಸ ಮಾಡಬೇಕು, ಇನ್ನುಳಿದ ಜನರು ಹಿಂದುಳಿಬೇಕು ಅಂತಲ್ಲ. ಈ ಜ್ಞಾನ ಬಂದು ಇವರ ತನಕ ಬಂದು ಅಪಾರ್ಥ ಆಗಿ ಅವರ ಬದುಕು ಹಾಳಾಗಬಾರದು ಅಂತ ಹೇಳಿ ಜ್ಞಾನವನ್ನು ರಕ್ಷಣೆ ಮಾಡ್ತಾ ಇದ್ದು. ಯಾವ ಸ್ವಾರ್ಥಕ್ಕಾಗಿಯೂ ರಕ್ಷಣೆ ಮಾಡುತ್ತಿದ್ದಿಲ್ಲ. ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅನೇಕ ಸಲ ನಮ್ಗೆ ಹಿಂಗೆ ತಪ್ಪು ತಿಳುವಳಿಕೆಗಳಾಗ್ತವೆ. ನಮ್ಮ ತಪ್ಪು ತಿಳುವಳಿಕೆಗಳ ಮೂಲಕವಾಗಿ ನಮ್ಮ ಜಗತ್ತಿನ ಕಡೆ ನೋಡ್ತೇವೆ, ಹಂಗೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ನೋಡು, ನೀನು ನಿನ್ನನ್ನು ನೀನೇ ಎಷ್ಟು ಬಲ್ಲೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಈಗ ನಿನಗೊಂದು ಮಾತು ಹೇಳಿದೆ ಅಂತ ತಿಳ್ಕೊ, ನೀನು ಗೊಂದಲದೊಳಗೆ ಬೇಕು. ನೋಡು, ನಿನ್ನೊಳಗೆ ಒಬ್ಬ ಮನುಷ್ಯ ಇದ್ದ, ಅವನ ಗುರುತು ನಿನಗದ ಏನು ತಮ್ಮ ಇದ್ದಾನವ, ಆದ್ರೆ ನಿನಗೆ ಗುರುತಿಲ್ಲ. ಯಾಕಂದ್ರೆ ನಿನ್ನನ್ನು ಹುಡುಕಿಕೋತ ಹೊರಟಿನ ನಿನಗನಿಸ್ತದೆ, ಆದ್ರೆ ಖರೇನೇ ನೀ ಅವನ ಕಡೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ನೀನು ಎಷ್ಟು ತಪ್ಪಿಸಿಕೊಳ್ಳಿಕ್ಕೆ ಹೋಗ್ತೀಯಲ್ಲ ಅಷ್ಟವ ನಿನ್ನ ಮೇಲೆ ಸಿಟ್ಟಿಗೆ ಬರ್ತಾನೆ. ಅಷ್ಟಷ್ಟು ನಿನ್ನ ಜೀವನ ಗೊಂದಲದೊಳಗೆ ಬೀಳುತ್ತೆ. ಈಗ ಇನ್ನೂ ಒಂದು ಬಹಳ ಮಹತ್ವದ ಮಾತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ನನಗೆ ಮನಸ್ಸು ಬಂತು, ನಾನು ಮಾಡಿದೆ. ಹಾಗೆ ನಿನಗೆ ಮನಸ್ಸು ಅಂದ್ರೆ ಏನು ಗೊತ್ತದ? ಬಹಳ ಜನರಿಗೆ ಮನಸ್ಸಂದ್ರೆ ಗೊತ್ತಿರುವುದಿಲ್ಲ, ಆದರೂ ತಮಗೊಂದು ಮನಸ್ಸದ ಅನ್ನೋ ಹಂಗೆ ನಡೀತಿರ್ತಾರೆ. ಆದ್ರೆ ಇಂಥವ್ರೊಳಗೆ ಏನಾಗ್ತಿರ್ತದೆ ಗೊತ್ತದೇನು? ಅವರನ್ನ ಮನಸ್ಸು ತನಗೆ ಬೇಕಾದಂಗೆ ಉಪಯೋಗ ಮಾಡ್ತಿರ್ತದೆ, ಬಳಸ್ತಿರ್ತದೆ. ಖರೇನೇ ಬುದ್ಧಿವಂತ ಮನುಷ್ಯ ಯಾರು? ಯಾವ ತನ್ನ ಮನಸ್ಸನ್ನ ತನಗೆ ಬೇಕಾದ ಹಾಗೆ ಉಪಯೋಗ ಮಾಡಿಕೊಳ್ಳಬಲ್ಲನೋ ಅವ ನಿಜವಾಗಿ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇರ್ತದೆ. ಬಹಳ ಜನರಿಗೆ ತಮ್ಮ ಮನಸ್ಸನ್ನು ಬಳಸಲಿಕ್ಕೆ ಬರುವುದಿಲ್ಲ. ಆ ಮನಸ್ಸು ಹೆಂಗ ನಡೆಸ್ತದಲ್ಲ ಹಂಗ ನಡೀತಿರ್ತಾರೆ. ಅದನ್ನ ಸ್ವಾತಂತ್ರ್ಯ ಅಂತ ಭ್ರಮ ಮಾಡಿಕೊಳ್ತಾರೆ. ಇಂಥವ್ರಿಗೆ ಏನಾಗಿರ್ತದೆ ಗೊತ್ತದೇನು? ಅವರ ಮನಸ್ಸು ಚಿನ್ನ ವಿಚ್ಛಿನ್ನ ಆಗಿರುತ್ತದೆ. ಅವರ ಒಳಗೆ ಕಾನ್ಷಿಯನ್ಸ್ ಅಂತಂತಾರೆ. ಕಾನ್ಷಿಯನ್ಸ್ ಎಂಬುದು ಒಂದು ಬಹಳ ಮಹತ್ವದ ಶಬ್ದನೇ. ಅದರ ಬಗ್ಗೆ ನಾನಾ ತರಹದ ವಿಚಾರಗಳು ನಾವು ಬಹಳ ಅದರ ಕನ್ನಡಗಳು ಸದ್ವಿವೇಕ. ಸದ್ವಿವೇಕ ಯಾಕೆ ಅನ್ನೋಣ? ವಿವೇಕನೇ ಅನ್ನೋಣ. ಸದ್ವಿವೇಕ ಅಂತ ಶಬ್ದ ಬಳಸೋ ಕಾರಣ ಏನದ, ಬೆಳೆಸೋ ಕಾರಣ ಏನದ? ಸತ್ ಅಸತ್ ವಿವೇಕ ಅಂತಂತಾರೆ. ವಿವೇಕ ಅಂತ ಹಿಡ್ಕೊಂಡು ಬಿಡೋಣ. ವಿವೇಕಕ್ಕೆ ನಾವು ಕಾನ್ಷಿಯನ್ಸ್ ಅಂದ್ರೆ ತಿಳುವಳಿಕೆ,
ಇನ್ನು ತಿಳುವಳಿಕೆ ಕಾನ್ಷಿಯನ್ಸ್ ಅಂತಂದರೆ ಈಗ ರಸೆಲ್ಲನ್ನು ನೀನು ಓದಿಯಲ್ಲ, ರಸೆಲ್ ಈ ಕಾನ್ಷಿಯನ್ಸದ ಮೇಲೆ ಬಹಳಷ್ಟು ಟೀಕಾ ಮಾಡಿಬಿಡ್ತಾನೆ. ಇಂಗ್ಲೆಂಡ್ದೊಳಗೆ ಆಯಿತು, ಮೇರಿ ಅಂತ ಒಬ್ಬ ರಾಣಿ ಇದ್ಲು. ಆ ರಾಣಿ ಬಹುಶಃ ನನಗನ್ನಿಸ್ತದೆ ತಮಗೆ ಅಲ್ಲದ ಅಂತಹ ಒಂದು ಸಮಾಜದ ಜನಾಂಗವನ್ನು ರೋಮನ್ ಕ್ಯಾಥೋಲಿಕ್ಸ್ ಅಂತ ಸುಮಾರು ಎಷ್ಟು ಜನರನ್ನು ಅವಳು ಸುಟ್ಟು ಹಾಕಿಸಿದಳು ಅಂತಂದರೆ ನನ್ನ ಕಾನ್ಷಿಯನ್ಸ್ ಹೇಳ್ತದೆ, ನನ್ನ ವಿವೇಕ ಹೇಳ್ತದೆ. ಹಿಟ್ಲರ್ ಮಾಡಿದ್ದರೆ ಏನು ಅಂದರೆ ಇಂಥವರಿಗೆ ಕಾನ್ಷಿಯನ್ಸ್ ಇವ್ರ ಕೈಯಾಗಿರೋದು. ಅದೇ ಹೇಳೋರು, ಬಹಳ ಬಹಳ ಒಳ್ಳೊಳ್ಳೆಯ ಸಂಗತಿಗಳು ನಮ್ಮ ಕೈಯಾಗ ಸಿಕ್ಕು ಒದ್ದಾಡ್ತಿರ್ತಾವ ಅಂತ ನಮಗೆ ಭ್ರಮ ಆಗ್ತದೆ. ಇಲ್ಲ, ಅವೆಲ್ಲ ಒಳಗಿರ್ತವೆ. ಈಗ ಫ್ರೈಡ್ ಅಂತ ಅಂತಿರ್ತೀಯಲ್ಲ, ಫ್ರೈಡ್ ಎಷ್ಟೋ ಉಪಕಾರ ಮಾಡಿರಬಹುದು. ನನಗೊಂದು ಮಾತು ಎಲ್ಲೋ ಓದಿದ್ದು ನೆನಪಾಗ್ತದೆ. 100 years of psychotherapy ಅಥವಾ ಸೈಕೋ ಅನಾಲಿಸಿಸ್ ಏನೋ ಒಂದು ಪುಸ್ತಕ, ಸ್ಟಿಲ್ ಯು ಆರ್ ಅನ್ಹ್ಯಾಪಿ ಅಂತೇನೋ ಒಂದು ಪುಸ್ತಕ. ಅಂದ್ರೆ ಏನು ಅಂತ ಕೇಳಿದರೆ ಫ್ರೈಡ್ ಒಂದು ಬಹಳ ಮಹತ್ವದ ಮಾತು ಹೇಳಿದ. ಆ ಮಹತ್ವದ ಮಾತೇ ಭ್ರಮೆ ಉಂಟು ಮಾಡಿದ. ಫ್ರೈಡ್ ಕೂಡ ಏನಿದ್ದವ, ಬಹಳ ದೊಡ್ಡ ದೊಡ್ಡ ಜನ ನಾವು ಯುಗ ಪುರುಷರು ಅಂತ ತಿಳ್ಕೋತಾರೆ. ಯುಗ ಪುರುಷರು ಅಂದ್ರೆ ಏನು? ನಾವು ಯುಗವನ್ನು ಮೀರಿ ಬೆಳೆದಿದ್ದೇವೆ, ಆ ಯುಗದ ಭ್ರಮೆಗಳೆಲ್ಲ ನಮ್ಮ ತಲೆಯಲ್ಲಿ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಹಂಗೂ ಫ್ರೈಡ್ ತಿಳ್ಕೊಂಡ. ಆ ಫ್ರೈಡ್ 19ನೇ ಶತಮಾನದ ಸೈನ್ಸಿನ ಪಾಸಿಟಿವಿಸಮ್ದ ಕೂಸಿತ್ತು. ಬಹಳ ಮಂದಿ ಸೈನ್ಸ್ ಎಂಬುದು ತಿಳಿಯೋದಿಲ್ಲ. ಸೈನ್ಸ್ ಅಂದ್ರೆ ಒಂದು ಜ್ಞಾನ ಅಂತ ತಿಳುವಳಿಕೆ ಆಗಿಬಿಡ್ತದೆ. ಬಹಳ ಮಂದಿ ಗೊತ್ತಿಲ್ಲ. ಸೈನ್ಸ್ನು ಕೂಡ ಒಂದು ಅಂಧಶ್ರದ್ಧಾ ಆಗಲಿಕ್ಕೆ ಸಾಧ್ಯ. ಸುಮ್ಮನೆ ಒಂದು ಮಜಾ ಹೇಳುತ್ತೇನೆ. ಹಲ್ಲಿಗಳಿಗೆ ಭವಿಷ್ಯ ತಿಳಿಯುತ್ತದೆ. ಅವು ತಮ್ಮ ಲೊತಗುಟ್ಟುವುದ ಮೂಲಕವಾಗಿ ಮುಂದಿನದನ್ನು ಗುರುತು ಹಿಡಿತಾವ, ಹೇಳ್ತಾವ ಅಂತ ನೀನು ಹೇಳಿ. ಇದನ್ನು ಪಂಚಾಂಗದಾಗ ಬರೆದಿದ್ರೆ ಏನಂತಾರ? ಇದು ಅಂಧಶ್ರದ್ಧಾ ಅಡುವುದಜ್ಜಿ ಕಥೆ ಅಂತ. ಸುಮ್ಮನೆ ನೀನು ವಿನೋದ ಅಂತ ತಿಳ್ಕೊ. ಈಗ ಹೇಳ್ತೇನೆ, ಅದು ಟೊರಾಂಟೋ ಅಂತ ಕನ್ನಡದಾಗದ, ನೀನು ಅದನ್ನು ಬೊರಾಂಟೋ ಅಂತ ಬರೀ. ಸುಮ್ಮನೆ ಬೊರಾಂಟೋ ಯೂನಿವರ್ಸಿಟಿಯಲ್ಲಿ ಒಂದು ಯಾರ್ಯಾರು ಒಂದು 4-6 ಮಂದಿ ವಿದ್ವಾಂಸರು ಹೆಸರು ಕೊಡು, ಮುಂದೆ ಅವರು ಒಂದಷ್ಟು ಡಿಗ್ರಿ ಕೊಟ್ಟು ಒಂದು ಹಲ್ಲಿದು ಗ್ರಾಫ್ ಕೊಟ್ಟಂಗೆ, ಅಂದರೆ ರೇಖಾಚಿತ್ರಗಳನ್ನು ಕತ್ತರಿಸೋದು. ನೀ ಹೇಳಿಬಿಡು, ಆ ಹಲ್ಲಿಯ ಮೆದುಳಿನಲ್ಲಿ ಇಂಥದ್ದೊಂದು ಏನೋ ಕೆಮಿಕಲ್ ಅದ, ಏನೋ ನಿನ್ನ ಬಾಯಿಗೆ ಬಂದದ್ದನ್ನು ಈಗ ಸಂಶೋಧನೆ ಮಾಡಿದ್ದಾರೆ, ಆ ಹಲ್ಲಿಗೆ ತಿಳಿತದ ಅಂತ. ಹೌದು ಅಂತಾರೆ ಮಂದಿ. ಎಲ್ಲಿಯವರೆಗೆ ಬಂದಿದೆ ಅಂತಂದರೆ, ನಮ್ಮ ತಿಳುವಳಿಕೆ ಬಹಳ ಅಪೂರ್ಣವಾದದ್ದು. ಫ್ರೈಡ್ ಏನು ಹೇಳಿದ ಅಂತ ಕೇಳಿದರೆ, ಜಗತ್ತಿಗೆ ಮಾಡಿದ ಬಹಳ ದೊಡ್ಡ ಅನ್ಯಾಯ ಅಂತ ನನ್ನ ಮಟ್ಟಿಗೆ ತಿಳುವಳಿಕೆ ಅದು. ಅದು ಏನು ಅಂತ ಕೇಳಿದರೆ, ಕಾನ್ಷಿಯನ್ಸ್ ಇದು ಪ್ರಾಡಕ್ಟ್ ಆಫ್ ಸೊಸೈಟಿ ಅಂತ. ಸಮಾಜದೊಳಗೆ ನಾವೇನು ಬೆಳಕೋತ ಹೋಗ್ತೇವೆ, ಬೆಳಕೋ ಸಾಮಾಜಿಕ ಪರಿಣಾಮಗಳಿಂದ ಏನು ನಿರ್ಮಾಣ ಆಗುತ್ತದಲ್ಲ, ಅದು ಸಾಮಾನ್ಯವಾಗಿ ಕಾನ್ಷಿಯನ್ಸ್ ಅಂತ. ನಮ್ಮ ಹಳೆ ಕಥೆನೂ ಒಂದದ, ನಮ್ಮಲ್ಲಿನೂ ಆ ಕಥೆ ಎಲ್ಲರೂ ಹೇಳ್ತಾರೆ. ಆದರೆ ಆ ಕಥೆಯೊಳಗಿನ ತಿರುಳು ನನಗೆ ಬಹಳ ಬೇರೆ ಭಾವನೆ ಸಿಗ್ತದೆ. 1-2 ಗಿಳಿ ಇದ್ದು, ಒಂದೇ ತಾಯಿ ಕಡೆ ಏನು ಒಂದೇ ಕಡೆ ಹುಟ್ಟಿದ್ದು. ಒಂದು ಗಿಳಿ ಕಟಕರ ಮನೆಗೆ ಹೋತು, ಒಂದು ಗಿಳಿ ಒಬ್ಬ ಪಂಡಿತನ ಮನೆಗೆ ಹೋದು, ಸದಾಚಾರಿ ಪಂಡಿತನ ಮನೆಗೆ. ಕಟಕರ ಮನೆಯ ಗಿಳಿ ಕಡಿ, ಕತ್ತರಿಸು, ಕೊಲ್ಲು, ಚೊಲ್ಲು ಅಂತ ಮಾತಾಡಬೇಕಂತೆ. ಪಂಡಿತರ ಗಿಳಿ ಬನ್ನಿ, ಸ್ವಾಗತವಿರಲಿ ಅಂತ ಮಾತಾಡಬೇಕಂತೆ. ಇದು ಸಂಸ್ಕಾರಗಳು, ಮನೆಯಲ್ಲಿಯ ವಾತಾವರಣ ಅಂತ ನಾವೇನು ತಿಳುವಳಿಕೆ ಅದಲ್ಲ. ಈ ಮನುಷ್ಯ ನಿಜವಾಗಿ ಪ್ರೌಢ ಆಗ್ತಾನೆ, ಪ್ರಬುದ್ಧ ಆಗ್ತಾನೆ. ಮೊದಲು ಅಂತಃಕರಣದಲ್ಲಿ ಒಳಗೆ ಈ ಬೀಜಗಳಿರ್ತಾವೆ. ಈ ಬೀಜಗಳು ಬೆಳೆದು ಫಲ ಕೊಡುವುದು ಬಹಳ ಮಹತ್ವದ. ಬಹಳರ ಸಂಸ್ಕಾರ ಅಂದ್ರೆ ಏನಾಗಬಹುದು? ಅದು ಆ ತೋಟವನ್ನು ಚೆನ್ನಾಗಿ ಕೃಷಿ ಮಾಡಿ ಅದನ್ನು ಮಾಡಿದ ಹಾಗೆ ಆಗಬಹುದು. ಮೂಲತಃ ಒಳಗೆ ಮುಳುಗಳ್ಳಿನೇ ಬಿತ್ತಿದ್ರು ಅಂತ ತಿಳ್ಕೊ, ಅದು ಏನೂ ಅಲ್ಲ. ಆದ್ದರಿಂದ ಮೊಟ್ಟ ಮೊದಲು ಹೃದಯವನ್ನು ಕೃಷಿ ಮಾಡಬೇಕು, ಶಬ್ದಗಳ ಮೂಲಕವಾಗಿ ಹೋಗಬಾರದು. ಇನ್ಸೈಡ್ ಔಟ್, ಔಟ್ಸೈಡ್ ಇನ್ ಅಂತ 2 ಪದ್ಧತಿಗಳು.
ಅಂದರೆ ಒಳಗಿನಿಂದ ಹೊರಗೆ ಬರಬೇಕು, ಒಳಗೆ ಅಂತಃಕರಣದಲ್ಲಿ ಇರಬೇಕು. ಅದು ಬಹಳ ಮಹತ್ವ. ಮತ್ತು ಎಷ್ಟೋ ಸಲ ಏನಾಗಿಬಿಡುತ್ತೆ, ನನ್ನೊಳಗಿರುವ ನನ್ನನ್ನು ನಾನು ಯಾಕೆ ತಪ್ಪಿಸಿಕೋತೇನೆ, ಹುಡುಕ್ತಾ ಇರುತ್ತೇನೆ. ಅವ ಸುಮ್ಮನೆ ಕೂಡುತ್ತಿರುವುದಿಲ್ಲ, ಒಳಗೆ ಕೂತು ರಾತ್ರಿ ಕನಸಿನಾಗ ಬರುತ್ತಿರ್ತಾನೆ, ಹಗಲ ಅಸಮಾಧಾನ ಮಾಡ್ತಿರ್ತಾನೆ. ಅವನ ಜೋಡಿ ಕೂತು ಸಂವಾದ ಮಾಡ್ಲಿಕ್ಕೆ ನಾ ತಯಾರಾಗೋದಿಲ್ಲ. ಎಲ್ಲಿ ಎದ್ದು ಹೋಗ್ಬಿಟ್ನೆ, ಬೇಂದ್ರಿನ ಕಡೆ ಹೋಗೋಣ, ಏನೋ ಒಂದು 4 ಮಾತಾಡ್ತಾರ ಅಂತಾನೆ, ಗೆಳೆಯರ ಕಡೆ ಹೋಗೋಣ ಅಂತೀನಿ. ಒಂದು 15-20 ಮಿನಿಟ್ ಅವನ ಜೋಡಿ ಕೂಡ್ಲಿಕ್ಕೆ ನನಗೆ ಸಿದ್ಧ ಆಗೋದಿಲ್ಲ. ಮತ್ತು ಕೂಡಲೇ ಅವ ಮಾತಾಡಬೇಕು ಅಂತಂತೀನಿ. ಮಾತಾಡಬೇಕಂದ್ರೆ ನನಗೆ ಬೇಕಾದ್ದನ್ನು ಮಾತಾಡಬೇಕು ಅಂತಂತೀನಿ. ನೋಡಿ, ನಿನ್ನೊಳಗನ್ನು ಎಷ್ಟು ಮಂದಿ ಆದರೂ ವಿಚಾರ. ಮೊದಲನೇದು, ಎಂದ ಮನುಷ್ಯ ಕನ್ನಡಿ ಕಂಡು ಹಿಡಿದ ಆವತ್ತವ ತನ್ನ ಆತ್ಮವನ್ನು ಕಳ್ಕೊಳ್ಳಿಕ್ಕೆ ಶುರು ಮಾಡಿದ. ಇಲ್ಲಿ ಕನ್ನಡಿ ಅಂದ್ರೆ ಏನಣ್ಣ, ಒಂದು ಸಾಮಾಜಿಕ ರೂಪ ಇದೆ, ಸಾಮಾಜಿಕ ರೂಪ. ಈ ಸಾಮಾಜಿಕ ರೂಪವನ್ನು ನೋಡಿದರೆ ಅರ್ಥ ಏನಾಗ್ತದೆ, ನನ್ನನ್ನು ಕುರಿತು ನಾವು ಯಾವ ಯುಗದೊಳಗೆ ಇರ್ತೇವಲ್ಲ, ಆ ಯುಗದೊಳಗಿನ ಜ್ಞಾನ ಅಥವಾ ಅಜ್ಞಾನ ಏನದ ಅದು ನಮಗೆ ಹೇಗೋ ನಮಗೆ ಬಂದು ಬಿಟ್ಟಿರ್ತದೆ. ಈಗ ಸ್ಪಷ್ಟ ಹೇಳಬೇಕು ಅಂತಂದ್ರೆ 3 ಬಗೆಯ ವ್ಯಾಖ್ಯೆಗಳು ಮನುಷ್ಯನನ್ನು ಕುರಿತು ಇಲ್ಲ. ಮನುಷ್ಯ ಅಂದ್ರೆ ಏನು, ನಥಿಂಗ್ ಬಟ್, ಇದಲ್ಲದೆ ಬೇರೆ ಏನು ಅಂತ. ಅಂದರೆ ಉದಾಹರಣಾರ್ಥವಾಗಿ ಅವ ಮ್ಯಾನ್ ಇಸ್ ಅನ್ ಅನಿಮಲ್, ಅವ ಒಬ್ಬ ಪ್ರಾಣಿ ಇದ್ದಾನೆ. ಬೆಕ್ಕು, ನಾಯಿ, ಹೀಗೆಲ್ಲ ಈಗ ಒಬ್ಬ ಪ್ರಾಣಿ. ಅದಕ್ಕಿಂತ ಬೇರೆ ನಮ್ಮಲ್ಲಿ ಭಿನ್ನತೆ ಇದೆ. ಆ ಭಿನ್ನತೆಯನ್ನು ಪ್ರಾಚೀನರು ಕಂಡುಕೊಂಡಿದ್ದರು. ಆದರೂ ನಾವು 19ನೇ ಶತಮಾನದ ಪ್ರಾರಂಭದಿಂದ ಏನು ವಿಜ್ಞಾನದ ಬೆಳವಣಿಗೆ ಅಂತೇವಲ್ಲ, ಅದರ ಮೂಲಕವಾಗಿ ಹೀಗೆಲ್ಲ ಪ್ರಾರಂಭ ಆಯಿತು. ಅಂದರೆ ಮನುಷ್ಯ ಒಬ್ಬ ಪ್ರಾಣಿ, ಅವನಿಗೆ ವಿವೇಕ ಹಾಗೆ ಇಂಥದ್ದು ಏನು ಇಲ್ಲ, ಅವನಿಗೆ ಬೇರೆ ಅರ್ಥ ಇಲ್ಲ ಅನ್ನೋ ಒಂದು ಭ್ರಮೆಗೆ ನಾವು ಒಳಗಾದೀವಿ. ಆ ಭ್ರಮೆಯನ್ನೇ ಜ್ಞಾನ ಅಂತ ತಿಳ್ಕೊಂಡೇವೆ. ಎರಡನೇದ್ದೇ ಆಗಲೇ ಹೇಳಿದ್ನಲ್ಲ, ಸೈಕಾಲಜಿಸಮ್. ಆ ಮನುಷ್ಯ ಹೀಗಾಗಿದ್ದಾನೆ, ಅದಕ್ಕೆ ಹೀಗೆ ಅವನ ಮನಸ್ಸಿನ ಮೇಲೆ ಆಘಾತಗಳಾದ ಹೀಗೆ. ಒಂದು ಉದಾಹರಣೆ ಹೇಳ್ತೀನಿ. ಬಹಳ ವರ್ಷಗಳ ಹಿಂದೆ ಇಬ್ಬರು ಹುಡುಗರು ನನ್ನ ಕಡೆ ಬಂದಿದ್ರು. ಹುಡುಗರು ದೊಡ್ಡವರೇ ಇದ್ದರು. ಅದರಲ್ಲಿ ಒಬ್ಬ ತುಂಬ ಕುಡುಕ ಇದ್ದ, ಇನ್ನೊಬ್ಬಾತ ಕುಡುಕ ಇದ್ದಿದ್ದು. ಅವರಿಬ್ಬರು ಒಂದ ತಾಯಿ ತಂದೆ ಮಕ್ಕಳು. ಸಹಜವಾಗಿ ನಾನು ಆ ಕುಡುಕನನ್ನು ಒಮ್ಮೆ ಏಕಾಂತದೊಳಗಿದ್ದಾಗ ಕೇಳಿದೆ, ಅಪ್ಪ, ಇದು ನಿನಗೆ ಹೇಗೆ ಬಿತ್ತು? ಬಹಳ ಲಘು ಬಿತ್ತರಿ, ಇದು ಹೇಗೆ? ಏನು ಮನ್ಯಾಗಪ್ಪ ಕುಡಿದು ಬರ್ತಿದ್ದ? ಅವನು ನೋಡಿ ನೋಡಿ ನಾನು ಕಲಿತೆ, ಈಗ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ. ಇನ್ನೊಬ್ಬ ಹುಡುಗ ಕುಡಿತಿದ್ದಿಲ್ಲಲ್ಲ, ಅವನು ಒಂದ್ಸಲ ಕೇಳಿದೆ, ತಮ್ಮ, ನಿಮ್ಮ ತಂದೆ ಕುಡಿತಾ ಇದ್ದ, ಮತ್ತು ನಿಮ್ಮ ಅಣ್ಣ ಕುಡಿಲಿಕ್ಕೆ ಶುರು ಮಾಡಿದ, ಮತ್ತು ನೀನು ಯಾಕೆ ಕುಡಿದಿಲ್ಲ ಅಂತ ಕೇಳಿದೆ. ಅವ ಹೇಳಿದ, ನೋಡ್ರಿ, ಕಣ್ಣೆದುರ ತಂದೆ ಮಾಡೆಲ್ ಇತ್ತು, ಅಪ್ಪ ಕುಡಿದ್ರೆ ಹಿಂಗಿಂಗೆ ಅನರ್ಥ ಆಗ್ತಂತ ತಿಳುವಳಿಕೆ ಬಂತು. ನಾನು ಕುಡಿತದಿಂದ ಬಹಳ ವಿಷ ಅನ್ನುವಷ್ಟು ಎಚ್ಚರಿಕೆಯಿಂದ ದೂರಿದ್ದೇನೆ, ನನಗೆ ಎಂದೆಂದೂ ಕುಡಿಬೇಕಂತ ಅನಿಸಿದೆ ಅಂತಂದೆ. ಈ ತಿಳುವಳಿಕೆ ಇವನಿಗೆ ಬಂದದ್ದು ಹೇಗೆ, ಇವನಿಗೆ ಬಂದದ್ದು ಹೇಗೆ, ಅದನ್ನೇ ಯೋಚನೆ ಮಾಡಬೇಕು. ಏನೋ ಹಾಗೆ ಹೀಗೆ ಅಂತೇನು ಸ್ಪಷ್ಟೀಕರಣ ಕೊಟ್ಟರಲ್ಲ, ಹೀಗೆ ಅಭ್ಯಾಸ ಮಾಡಿದರೆ ನಮ್ಮ ಬದುಕನ್ನು ಸುಧಾರಿಸಿಕೊಳ್ಳಲಿಕ್ಕೆ ಏನು ಹಾದಿ ಆಗ್ತದೆ. ಅಂದರೆ ಮನುಷ್ಯ ಒಬ್ಬ ಪ್ರಾಣಿ, ಅನಿಮಲ್ ಇದ್ದಾನೆ. ಮನುಷ್ಯ ಅಂದರೆ ಸಾಮಾಜಿಕ ಒತ್ತಡ. ಮಾರ್ಕ್ಸ್ ಹೇಳಿದ, ಮನುಷ್ಯನ ಜವಾಬ್ದಾರಿ ಏನು? ಸಾಮಾಜಿಕ ಸ್ಥಿತಿ ಸರಿಯಾಗಿ ಇದ್ದರೆ ಮನುಷ್ಯ ಸರಿಯಾಗಿ ಆಗ್ತಾನೆ. ಸಮಾಜವನ್ನು ಸರಿಯಾಗಿ ರಚನೆ ಮಾಡಿ, ಸಮಾಜದಲ್ಲಿ ವಿಷಮತೆ ಕಡಿಮೆ, ಅದಕ್ಕಾಗಿ ಕ್ರಾಂತಿ ಬೇಕು. ಹಾಗೆ ಏನೋ ಒಂದು ಪದ್ಧತಿ. ಅಂದರೆ ಆರ್ಥಿಕ ಮನುಷ್ಯ, ಮಾನಸಿಕ ಮನುಷ್ಯ, ಹೀಗೆ ಮನುಷ್ಯನನ್ನು ಭಿನ್ನ ಭಿನ್ನವಾಗಿ ಒಡೆದು ಅದನ್ನು ಮನುಷ್ಯ ಅಭ್ಯಾಸ ಮಾಡಲಿಕ್ಕೆ ನೋಡೋದ್ರೊಳಗೆ ಒಂದು ಅರ್ಥ ನೋಡ. ಮನುಷ್ಯ ಹೀಗೆ ತನ್ನನ್ನು ಕಂಪಾರ್ಟ್ಮೆಂಟಲ್ ಆಗಿ ನೋಡಲಿಕ್ಕೆ ಕಲಿತನಲ್ಲ, ಅಂದಿನಿಂದ ಬಹಳಷ್ಟು ತನಗೆ ಅನ್ಯಾಯ ಮಾಡಿಕೊಂಡಿದ್ದಾನೆ. ಮನುಷ್ಯ ಒಂದು ಯಂತ್ರ. ಮನುಷ್ಯ ಅದೇನು ಅಂದರೆ
ಇಕನಾಮ್ ಅಂದರೆ ಅರ್ಥದ ಮನುಷ್ಯ, ಅರ್ಥ ಇರಬೇಕು, ದುಡ್ಡು. ಹೀಗಾಗಿ ಮನುಷ್ಯನ ನಿಜವಾದ ಅರ್ಥವೇ ಕಳೆದು ಹೋಗಿಬಿಟ್ಟಿದೆ. ಹೀಗಾಗಿ ಏನಾಯಿತು, ಅವನ ತನ್ನ ಜವಾಬ್ದಾರಿ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟ. ಏನಾದರೂ ನಾವು ನಮ್ಮ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮನುಷ್ಯನಿಗೆ 4 ಮುಖ್ಯವಾದ ಕೊಡುಗೆಗಳು. ಒಂದನೇ ಕೊಡುಗೆನೇ ಅದು ಸೆಲ್ಫ್ ಅವೇರ್ನೆಸ್. ನನ್ನ ಬಗ್ಗೆ ನನಗೆ ತಿಳುವಳಿಕೆ ಇರೋದು. ನೋ ದೈ ಸೆಲ್ಫ್ ಅಂತಂತಾರೆ, ನಿನ್ನನ್ನು ನೀನು ತಿಳಿದುಕೋ ಅಂತಂತಾರೆ, ಅರಿವೇ ಗುರು ಅಂತಾರೆ. ಏನನ್ನು ಆಯಿತು, ಇದು ಬರೀ ನನ್ನ ಮಟ್ಟಿಗೆ ಶಬ್ದ ಆಗಬೇಕು. ನಾನು ಕೇವಲ ಪ್ರಾಣಿ ಅಲ್ಲ. ನನ್ನ ಮೇಲೆ ಯಾವ ಯಾವ ಪರಿಣಾಮಗಳು ಆಗಿದ್ದರೂ ಕೂಡ ಅದನ್ನು ಮೀರಿ ನಿಲ್ಲಬಲ್ಲ ಸಾಮರ್ಥ್ಯ ನನ್ನಲ್ಲಿ ಇದೆ. ಸಾಮಾಜಿಕ ಪರಿಸರವನ್ನು ಕೂಡ ಮೀರಬಲ್ಲ ಸಾಮರ್ಥ್ಯ ನನ್ನಲ್ಲಿ ಇದೆ. ಹೀಗೆ ಅಂದು ನನ್ನ ಜೀವನಕ್ಕೆ ನಾನು ಹೊಣೆಯನ್ನು ಸ್ವೀಕಾರ ಮಾಡಿದರೆ ನನಗೆ ಆಗ ಏನೋ ಬದುಕಲಿಕ್ಕೆ ಒಂದು ಅರ್ಹತೆ ಬಂದ ಹಾಗೆ. ಈಗ ನೋಡು, ಸೆಲ್ಫ್ ಅವೇರ್ನೆಸ್ ಅನ್ನೋದೊಂದು ಶಬ್ದ ತಗೊಳ್ಳೋಣ, ಇದನ್ನೇ ವಿಚಾರ ಮಾಡೋಣ. ನೀನು ಒಂದ್ಸಲ ನನಗೆ ಅಬ್ರಹಾಂ ಲಿಂಕನ್ನ ಕಥೆಯನ್ನು ಹೇಳಿದ್ದೆಲ್ಲ. ಅವ ಸಣ್ಣ ಹುಡುಗ ಇದ್ದಾಗ ಎಲ್ಲೋ ಒಂದು ಕಡೆ ಹೋಗಿದ್ದ. ಅಲ್ಲಿ ಗುಲಾಮರ ಮಾರ್ಕೆಟ್ ಇತ್ತು. ಒಂದು ಹುಡುಗಿಗೆ ಕೈಗೆ ಕಾಲಿಗೆ ಬೇಡಿಗಳನ್ನು ಹಾಕಿ ಕೂಡಿಸಿದ್ರು ಮಾರಾಟ ಮಾಡಲಿಕ್ಕೆ. ಆ ನಿಗ್ರೋ ಹುಡುಗಿ ಇದ್ಲು. ಆ ಹುಡುಗಿಯ ಕಣ್ಣನ್ನು ಆ ಲಿಂಕನ್ನು ನೋಡಿದ ಕೂಡಲೇ ಲಿಂಕನ್ ನನಗೆ ಬಹಳ ವ್ಯಥೆಯಾಯಿತು. ವ್ಯಥೆಯಾದ ಮೇಲೆ ಅವ ಕಳವಳ ಆಗಿ ತನ್ನಷ್ಟಕ್ಕೆ ತಾನೇ ಹೇಳಿದ, ದಿಸ್ ಮಸ್ಟ್ ಗೋ ಅಂತ ಅಂದ. ಅಂತೆಲ್ಲ ನಿನಗೆ ಈ ಕಥೆ ನಿನ್ನ ಮೇಲೆ ಬಹಳಷ್ಟು ಪರಿಣಾಮ ಮಾಡಿತು. ಬಹಳ ಸಂತೋಷ. ಪರಿಣಾಮ ಮಾಡಿದ್ದಕ್ಕೆ ನನ್ನದೇನು ವ್ಯಥೆ ಇಲ್ಲ. ಅದು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡು. ಈ ಕಥೆ ನಿನ್ನ ಮೇಲೆ ಪರಿಣಾಮ ಯಾಕೆ ಮಾಡಿತು, ಅದು ಬೀರಿದ ಪರಿಣಾಮ ಯಾವುದು, ಇದನ್ನು ಯೋಚನೆ ಮಾಡು. ನಿನಗೆ ಮುಖ್ಯವಾಗಿ ಆ ನಿಗ್ರೋ ಹುಡುಗಿಯ ವ್ಯಥೆ, ಆ ಲಿಂಕನ್ನ ದೊಡ್ಡತನ, ಗುಣ, ಹಿರಿಮೆ, ಇವು ನಿನ್ನ ಮನಸ್ಸನ್ನು ಕಲಕಿರಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ನೀನು ಅದನ್ನು ನೋಡಿದ ಮೇಲೆ ನೋಡು, ಒಂದು ಬಹಳ ಮಹತ್ವದ ಮಾತು ಹೇಳ್ತೇನೆ ನಿನಗೆ ನಾನು. ನೀನು ಏನು ಇದ್ದೀಯಲ್ಲ ಅದು ಇಷ್ಟು ಸ್ಪಷ್ಟವಾಗಿ ರಭಸದಿಂದ ಮಾತಾಡ್ತದಲ್ಲ. ನೀನು ಶಬ್ದಗಳಿಂದ ಏನು ಆಡತಿ ಅದು ಅದರ ಗೊಂದಲದೊಳಗೆ ಕೇಳಿಸೋದಿಲ್ಲ. ಆ ನೀನು ಏನು ಇದ್ದೀಯಲ್ಲ ಅದನ್ನು ನಾನು ತಿಳ್ಕೊಳ್ಳೋದಕ್ಕಿಂತಾನು ನೀನು ತಿಳ್ಕೊಳ್ಳೋದು ಬಹಳ ಮಹತ್ವ. ಈ ಕಥೆ ನಿನಗೆ ಯಾಕೆ ಪ್ರಿಯ ಆಯಿತು? ಇಂಥವು ಎಷ್ಟೋ ನಿನಗೆ ಪ್ರೀತಿಯಾಗಿರಬೇಕು. ಸ್ವೆಡ್ಸರ್ನ ಕಥೆ ಹೇಳ್ತೀವಿ, ಮತ್ತೊಂದು ಕಥೆ ಹೇಳ್ತೀವಿ, ಇರಬಹುದು. ಆದರೆ ಈ ಕಥೆಗಳ ಹಿಂದೆ ನೀನು ಸ್ವಲ್ಪ ಯೋಚನೆ ಮಾಡು. ನಿನ್ನ ಒಂದು ಕೀರ್ತಿಯ ಅಪೇಕ್ಷೆ, ನಾನು ಏನನ್ನಾದರೂ ಮಾಡಬೇಕು, ನಾನು ಅನಾಮಧೇಯನಾಗಬಾರದು, ನಾನು ಪ್ರಖ್ಯಾತನಾಗಬೇಕು. ಲಿಂಕನ್ ಅವ ಯಶಸ್ವಿಯಾಗಿ ಪ್ರೆಸಿಡೆಂಟ್ ಆಗಿ ಯಾದವಿ ಯುದ್ಧವನ್ನು ಮಾಡಿ ನಿಗ್ರೋ ಇದನ್ನೆಲ್ಲ ಮಾಡಿ ಇಷ್ಟೇ ಆಗಿದ್ರೆ ನಿನಗೆ ಆ ಕಥೆ ಪ್ರೀತಿ ಕೊಡ್ತಿತ್ತು. ಅವನು ಇತಿಹಾಸದಲ್ಲಿ ಪಡೆದಂತಹ ಕೀರ್ತಿ ಅದು ಇದು ಎಲ್ಲ ನಿನ್ನ ಮನಸ್ಸನ್ನು ಎಳೀತಾ ಇರ್ತದೆ. ನಾನು ಹೀಗೆ ದೊಡ್ಡವ ಆಗಬೇಕು, ಸೈಕಾಲಜಿಕಲ್ ಅಥವಾ ಅದರ ಜೊತೆ ಇನ್ನೊಂದು ಇರಬಹುದಾದಂತಹ ಯಾವುದಕ್ಕೆ ಸೋಷಿಯಲ್ ಇಮೇಜ್ ಅನ್ನು, ಸೋಷಿಯಲ್ ಮಿರರ್ ಅನ್ನು ನೀನು ಮುಖ್ಯವಾಗಿ ಈಗೊಂದು ನಾನು ವ್ಯಾಸರ ಮಾತು ಹೇಳಿದೆ, ನಾರದನ ಮಾತು ಹೇಳಿದೆ, ಪ್ರಜಾಪತಿ ಮಾತು, ಇಂಥ ಅಂದ್ರೆ ಅವ್ರ ಬಗ್ಗೆ ಅಪಮಾನ ಮಾಡಬೇಕು ಅಂತಿರೋದಿಲ್ಲ. ಇಂಥದ್ದೇ ಒಂದು ಮಾತು, ವಿವೇಕಾನಂದರ ಒಂದು ಮಾತು ನಿಮಗೆ ಹೇಳ್ತಾರೆ. ಅವರು ತುಂಬ ಕಾರ್ಯ ಮಾಡಿದ ಮೇಲೆ ಒಂದು ದಿವಸ ಅವರು ಅವರ ಬಾಯಿಂದ ಬಂದು ಉದ್ಗಾರ ನಿನಗೆ ತೋರಿಸಿಕೊಡ್ಬೇಕಂತೆ. ಆ ಉದ್ಗಾರವನ್ನು ನೀನು ಚೆನ್ನಾಗಿ ತಿಳ್ಕೊಂಡಿ ಅಂದರೆ ನಿನಗೆ ಅರ್ಥ ಆಗಬಹುದು ನಾನು ಅನ್ನೋ ಮಾತಿಂದು. ಏನಂತಾರೆ ಅವರು? ವಿವೇಕಾನಂದರು ಹೇಳೋ ಮಾತನ್ನ ಈಗ ಹೇಳೋ ಮುಂದೆ ವಿವೇಕಾನಂದರ ಬಗ್ಗೆ ನಾನೇನು ಕೆಡಕ ಮಾತಾಡ್ತೇನೆ ಅಂತಲ್ಲ. ಈ ಮಾತು ಅವರು ಹೇಳಿದ್ದಾಗ ಅವರ ಚಟ್ಟೆಗಳಿಗೆ ಹಚ್ಚ ಆಗಿದೆ, ಆಶ್ರಮದವರೇ ಹಚ್ಚ ಹಾಕಿರ್ತಾರೆ.
ಇದರಿಂದ ವಿವೇಕಾನಂದನಿಗೆ ಅಗೌರವ ಮಾಡ್ತೇನೆ ಅಂತಲ್ಲ, ಸುಮ್ಮನೆ ಅದೊಂದು ಉದಾಹರಣೆ ಹೇಳಿ ನಿನ್ನನ್ನು ನೀ ಹೇಗೆ ತಿಳ್ಕೋಬೇಕು ಅನ್ನೋದಕ್ಕೆ ನಾನು ಹೇಳ್ತೀನಿ. ಬಿಹೈಂಡ್ ಮೈ ವರ್ಕ್ ವಾಸ್ ಆಂಬಿಷನ್. ನನ್ನ ಕ್ರಿಯೆಯ ಹಿಂದೆ, ನನ್ನ ಕರ್ಮದ ಹಿಂದೆ, ನನ್ನ ಕಾರ್ಯದ ಹಿಂದೆ ನನ್ನ ಅಂದರೆ ಮಹತ್ವಾಕಾಂಕ್ಷೆ ಇತ್ತು. ಬಿಹೈಂಡ್ ಮೈ ಲವ್ ವಾಸ್ ಪರ್ಸನಾಲಿಟಿ. ಯಾವುದು ನಿರ್ವ್ಯಾಜ ಪ್ರೇಮ ಅಂತೇವಿ, ಪ್ರೇಮ ನಿಷ್ಕಲ್ಮಶ ಅಂತೇವಿ. ಯಾವ ಪ್ರೇಮ ಅಂದರೆ ಕಾಡಿಗೆ ಇರಲಾರದಂತಹ, ಮಗ್ಗು ಇರಲಾರದಂತಹ ದೀಪ ಅಂತ ತಿಳ್ಕೊಳ್ತೀವಿ, ಅಂತಹ ಮೈ ಲವ್ ಅಂದರೆ ಬಿಹೈಂಡ್ ಮೈ ಲವ್ ವಾಸ್ ಪರ್ಸನಾಲಿಟಿ. ನನ್ನ ವ್ಯಕ್ತಿತ್ವ ಇತ್ತು ಅಂತ. ಬಿಹೈಂಡ್ ಮೈ ಪ್ಯೂರಿಟಿ ವಾಸ್ ಫಿಯರ್. ನನ್ನ ಶುಚಿಯ ಹಿಂದೆ, ನನ್ನ ಪಾವಿತ್ರ್ಯ ಹಿಂದೆ ಭಯ ಇತ್ತು. ಬಿಹೈಂಡ್ ಮೈ ಗೈಡೆನ್ಸ್ ಥರ್ಸ್ಟ್ ಫಾರ್ ಪವರ್ ಅಂತಂತಾರೆ. ನೋಡು, ಬಿಹೈಂಡ್ ಮೈ ಗೈಡೆನ್ಸ್, ನಾನೀಗೇನು ಮಾರ್ಗದರ್ಶನ ಮಾಡ್ತಾ ಇದ್ದೀನಲ್ಲ, ಆ ಮಾರ್ಗದರ್ಶನದ ಒಳಗೆ, ಗರ್ಭದ ಒಳಗೆ ಥರ್ಸ್ಟ್ ಫಾರ್ ಪವರ್ ಅಂದರೆ ಅಧಿಕಾರದ, ಸಾಮರ್ಥ್ಯದ ತೃಷೆ ಇತ್ತು ಅಂತಂತಾರೆ. ನೋಡು ಎಷ್ಟು ಸ್ಪಷ್ಟವಾಗಿ, ಪ್ರಾಮಾಣಿಕವಾಗಿ ತಮ್ಮ ಅಂತಃಕರಣವನ್ನು ಬಿಚ್ಚಿ ಇಡ್ತಾ ಇದ್ದಾರೆ. ನಾವು ದೇ ಆರ್ ವ್ಯಾನಿಶಿಂಗ್ ಅಂಡ್ ಐ ಡ್ರೆಕ್ಟ್. ನೋಡು, ಈಗೆಲ್ಲ ಅವು ಅಡಗುತ್ತಾ ಇದ್ದಾವೆ, ಅವೆಲ್ಲ ಮಾಯವಾಗ್ತಾ ಇದ್ದಾವೆ, ನಾಶವಾಗ್ತಾ ಇವೆ. ಅಂದರೆ ಆ ಕಾಲಕ್ಕೆ ಬಂದಂತಹ ವಿನಯ ನೋಡಿ. ನಾ ಈ ಮಾತುಗಳನ್ನು ವಿವೇಕಾನಂದರು ಹೇಳ್ತಾ ಇದ್ದಾರೆ. ನಾನು ನಿನಗೆ ಅಂದೆ, ನಿನಗೆ ಈ ಲಿಂಕನ್ನ ಕಥೆ ಪ್ರಿಯವಾದದ್ದರ ಹಿಂದೆ ನಿನ್ನ ಅಹಂಕಾರ ಇರಬಾರದು ಅಂತಲ್ಲ. ಅಹಂಕಾರ ಅಂತಂದ್ರೆ ಆ ವ್ಯಕ್ತಿತ್ವವೇ ಇರಲಾರದು ಅಂತೂ ಅರ್ಥ ಅಲ್ಲ. ನಮ್ಗೆ ಬಹಳ ಮಂದಿಗೆ ಏನಾಗಿ ಬಿಡ್ತದ, ಪವಿತ್ರವಾದದ್ದನ್ನು, ದೊಡ್ಡದಾದದ್ದನ್ನು ಹುಡುಕಲಿಕ್ಕೆ ಬಹಳ ದೂರ ಹೋಗೋ ಕಾರಣ ಇಲ್ಲ. ಅದು ನಮ್ಮೊಳಗನೆ ಇರ್ತದೆ. ನಮ್ಮ ಕಣ್ಣು ತೆಗೆದು ನೋಡಿರುವ. ನೀನೇ ಹೇಳ್ತಿದ್ದಲ್ಲ, ನಿನಗೆ 3 ಬಂದ ಅನುಭವಗಳನ್ನು, ಅವು ಬಹಳ ಮೂಗಿನ ಅನುಭವ. ಕೆಲವು ಜೈನಾಪುರ ಆಗಿತ್ತು, ಆ ಕಡೆ ಗಿರ್ಗಾಮಿ ಅಂತ ಒಂದು ಊರು, ಆ ಕಡೆ ಬಹಳ ಸುಂದರವಾಗಿ ಕಾಣ್ತಾ ಇತ್ತು. ಆ ದಂಡೆಗೆ ಹೋಗಬೇಕು ಅಂತ ಅನಿಸ್ತಿತ್ತು. ಒಂದು ಸಲ ಹೋದಾಗ ಈ ಜೈನಾಪುರ ದಂಡಿ ಗಿರ್ಗಾಮಿ ದಂಡಿಯಿಂದ ಬಹಳ ಚಂದ ಕಾಣಿಸ್ತಿತ್ತು. ಅದೇ ಯಾವಾಗಲೂ ಹಾಗೆ ಇರುತ್ತದೆ. ಹಾಗೆ ನಿಮ್ಮ ಗಲಗಲಿ ಹತ್ಕೊಂಡೇನು ಬಿಸಿನಾಳದ ಗುಡ್ಡ ಅಂತ, ಆ ಗುಡ್ಡ ದೂರಿಂದ ಎಷ್ಟು ಚಂದ ಕಾಣ್ತಿತ್ತು. ಅಲ್ಲಿ ಹೋದ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಈಗ ಅದೇ ಮಾತು ಏನು ಅಂದ್ರೆ, ಇಂತಹ ಅನುಭವಗಳಿಂದ ಪಾಠ ಕಲಿಯುವುದು. ಈಗ ನೀನೇ ಈ ಲಿಂಕನ್ನ ಕಥೆ ಓದಿದೆಯಲ್ಲ, ಸ್ವಲ್ಪ ವಿಚಾರ ಮಾಡಬೇಕು. ನಿಜವಾಗಿ ನಾನು ಇನ್ನೊಬ್ಬರ ದುಃಖವನ್ನು ಕೊಂಡು ವ್ಯಥಿತನಾಗಿದ್ದೇನೆ. ಸಣ್ಣವಿದ್ದಾಗ ಬಿದ್ದಿರಬೇಕಲ್ಲ, ಬಿದ್ದಾಗ ಯಾರೇ ನೋಡಿ ನಕ್ಕಾಗ ನನಗೆ ದುಃಖ ಆಗಿರಬೇಕು. ಬಿದ್ದ ಪೆಟ್ಟಿಗಿಂತ ನಕ್ಕ ಪೆಟ್ಟು ಬಹಳ ಹೆಚ್ಚಿಂದಿರ್ತದ ಅಂತಂತಾರೆ. ಅದ ನಗಿಯೊಳಗೆ ಮಹಾಭಾರತನ ಆತು ಅಂತ. ಅದೇನು ಖರೆ ಸುಳ್ಳು ನಾನು ಇನ್ನೂ ತೆಗೆದು ನೋಡಿಲ್ಲ. ಮಹಾಭಾರತಾಗ ಬರ್ತ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಆ ಮಯನ ಸಭೆಯೊಳಗ, ಮಯ ಕಟ್ಟಿದ ಸಭಾ ಮಂಟಪದೊಳಗೆ ದುರ್ಯೋಧನಿಗೆ ಅಪಮಾನ ಆದ. ಆ ನೀರಿದ್ದಿದ್ದಿಲ್ಲ, ನೀರಿನಂಗೆ ಕಾಣಿಸ್ತಿತ್ತು. ತನ್ನ ವಸ್ತ್ರವನ್ನು ಎತ್ತಿಕೊಂಡು ಹೋದ. ಗ್ವಾಡಿದ್ದಂಗೆ ಕಾಣಿಸ್ತಿತ್ತು, ಬಾಗಲಿತ್ತು. ಬಾಗಲಿದ್ದಂಗೆ ಕಾಣಿಸ್ತಿತ್ತು, ಗ್ವಾಡಿತ್ತು. ಅದನ್ನು ನೋಡಿ ದ್ರೌಪದಿ ನಕ್ಕಳಂತ. ಆ ನಕ್ಕದ್ದರ ಸೇಡು ತೀರಿಸಿಕೊಳ್ಳಲಿಕ್ಕೆ ಅವ ಮಹಾಭಾರತ ಯುದ್ಧ ಆಯಿತು ಅಂತ ಹೇಳ್ತಾರೆ. ಖರೇನು ಸುಳ್ಳು ಬಿಟ್ಟು ಬಿಡು. ನಕ್ಕ ಪೆಟ್ಟು ಬಹಳ ದೊಡ್ಡದು ಬಿದ್ದ ಪೆಟ್ಟಿಗಿಂತ ಅಂತಂತಾರೆ. ನೀನು ಬಿದ್ದಾಗ ಇನ್ನೊಬ್ಬರ ನಕ್ಕಾಗ ನಿನಗೆ ಆದ ಅಪಮಾನ ಪೆಟ್ಟು. ನೀನು ಇನ್ನೊಬ್ಬರು ಬಿದ್ದಾಗ ನೀನು ನಕ್ಕಿದ್ದು ಉಂಟು ಇಲ್ಲ, ಯೋಚನೆ ಮಾಡ್ಕೊ. ಅಂದ್ರೆ ಇದನ್ನ ಕಲಿಬೇಕು. ಇನ್ನೊಬ್ಬರಿಗೆ ಆದ ಅಪಮಾನ, ಇನ್ನೊಬ್ಬರಿಗೆ ಆದನು, ನನ್ನನೂ ಯಾಕೆ ಆಗೋದಿಲ್ಲ. ಲಿಂಕನ್ನನಿಗೆ ಹಾಗೆ ನೋವಾಯಿತು. ನಿನಗೆ ಈ ನೋವು ಆಗುವುದಕ್ಕಿಂತಲೂ ಮಹತ್ವದ್ದು ಆ ಲಿಂಕನ್ ಏನೊಂದು ಪ್ರತಿಷ್ಠೆಯನ್ನು ಪಡೆದನಲ್ಲ, ಕೀರ್ತಿಯನ್ನು ಪಡೆದನಲ್ಲ, ಅದು ನಿನಗೆ ಬಹಳ ಮೋಹಕ ಅಂತ ಅನಿಸ್ತು. ಆದ್ದರಿಂದ ಮೊದಲನೇದ್ದು, ನಾನು ಏನನ್ನಾದರೂ ಬಹಳ ದೊಡ್ಡದನ್ನು ಮಾಡಬೇಕು ಅನ್ನೋದಕ್ಕಿಂತಲೂ ನಾನು ಮೊದಲು ಮನುಷ್ಯ ಆಗಿ ಬದುಕಬೇಕು, ಬಾಳಬೇಕು, ಬೆಳೀಬೇಕು.
ಹಾಗೆ ಬೆಳೆದು ಬದುಕಿ ಬಾಳುವ ಮುಂದೆ ನನ್ನಿಂದ ಏನೊಂದು ಹೊರಗೆ ಸುಗಂಧ ಬರ್ತದಲ್ಲ, ಆ ಸುಗಂಧ ಜೀವನವನ್ನು ಸುಂದರವನ್ನಾಗಿ ಮಾಡುತ್ತದೆ. ಇದನ್ನು ನೀನು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡು. ಛಾಂದೋಗ್ಯದೊಳಗೊಂದು ಮೋಜಿನ ಮಾತು ಬರ್ತದೆ. ಯದತಃ ಪರಃ ದಿವಃ ಜ್ಯೋತಿ ದೀಪ್ಯತೆ ವಿಶ್ವತಃ ಪೃಷ್ಠೇಷು ಸರ್ವತಃ ಪೃಷ್ಠೇಷು ಉತ್ತಮೇಷು ಲೋಕೇಷು ಇದಂ ವಾವ ತದ್ ಯತ್ ಇದಂ ತಸ್ಮಿನ್ ಅಂತಃಪುರುಷೇ ಜ್ಯೋತಿ. ಮಾತು ಬಹಳ ಚಂದ. ಇದರ ಆಧ್ಯಾತ್ಮಿಕ ಅರ್ಥ ಏನೋ ಇರಲಿ, ಅದನ್ನು ಬಿಟ್ಟು ಬಿಡುವನ. ಪ್ರತಿಯೊಬ್ಬನ ಅಂತಃಕರಣದೊಳಗೆ ಒಂದು ಜ್ಯೋತಿ ಇದೆ, ದಿವ್ಯವಾದ ಜ್ಯೋತಿ. ನಮಗೆ ಅದರ ಕಡೆ ಮುಖ ಮಾಡಲಿಕ್ಕೆ, ಕಣ್ಣು ತೆಗಿಲಿಕ್ಕೆ ವ್ಯಾಲ್ಯ ಇಲ್ಲ. ಅದಕ್ಕಾಗಿ ಮೊಟ್ಟ ಮೊದಲ ನಿನ್ನನ್ನು ನೀನು ತಿಳ್ಕೋ ಅಂದ್ರೆ ಬಹಳ ಓದಬೇಕು, ಮಾಡಬೇಕು, ಪಾಠ ಮಾಡಬೇಕು ಅಂತ ಅಲ್ಲ. ಒಳಗೆ ಏನು ಮಾತಾಡ್ತದಲ್ಲ ಅದು ನೋಡಬೇಕು. ಆಗಲೇ ನಿನಗನ್ಯ. ಇನ್ನೊಬ್ಬರ ನೋವು, ಇನ್ನೊಬ್ಬರ ದುಃಖ ನಿನಗೆ ಎಂದಾದರೂ ನಿನ್ನ ದುಃಖ ನಿನ್ನ ನೋವು ಆಗಿದೆಯೇ, ಅನಿಸಿದೆಯೇ? ಅನಿಸಿದರೆ ಏನು ಮಾಡಿ ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಆಗ ನಿನ್ನ ಒಳಗೆ ಇರುವಂಥ ಒಬ್ಬ ಮನುಷ್ಯ ಇದ್ದಾನಲ್ಲ, ಅವ ನಿಜವಾದ ಮನುಷ್ಯ. ಆ ನಿಜವಾದ ಮನುಷ್ಯ ಸಂವಾದ ಮಾಡಲಿಕ್ಕೆ ಹೋಗಿ ಅಂತಂದ್ರೆ ನಿಜವಾಗಿ ನಿನಗೆ ಏನು ಬೇಕು, ಏನು ಬೇಡ ಅನ್ನೋದು ಗೊತ್ತಾಗ್ತದೆ. ಆಗ ಅದು ಬಹಳ ಸುಲಭ ಅಣ್ಣ. ಒಂದು ರೀತಿಯಿಂದ ಬಹಳ ಸುಲಭ, ಒಂದು ರೀತಿಯಿಂದ ಬಹಳ ಕಷ್ಟ. ಇದಕ್ಕೆ ನಾನು ನನ್ನ ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಿನ್ನ ದೇಹ ಇದೆ, ಇದು ಕಾಲು, ಇದು ಕೈ ಅಂತೆಲ್ಲ ಗೊತ್ತಾಗಿಬಿಟ್ಟು, ಆದ್ರೆ ನಿನ್ನ ಒಳಗೆ ಇರುವಂತಹ ಇದು ದ್ರವ್ಯಗಳು, ಮನಸ್ಸು, ಅದು ಭಾವನೆಗಳು, ಇವೆಲ್ಲವುಗಳನ್ನು ಯೋಚನೆ ಅಂತ ಇದನ್ನೆಲ್ಲ ತಿಳ್ಕೊಳ್ಳಲಿಕ್ಕೆ ನೀನು ಪ್ರಯತ್ನ ಮಾಡಿ. ಬೇಂದ್ರೆಯವ್ರ ಜೊತೆ ನಾನು ಮಾತಾಡೋದು ಒಂದು ಭಾಷೆಯ ಬಗ್ಗೆ ಒಂದು ಕಲ್ಪನಾ ಬಂತು. ಅವ್ರಿಗೂ ಒಂದು ಲ್ಯಾಂಗ್ವೇಜ್ ಆಫ್ ಹಾರ್ಟ್, ಹೃದಯದ ಭಾಷೆ ಅಂತ ಅನ್ನಬಹುದು. ಅವರ ಜೊತೆ ಅವರು ಏನು ಮಾತಾಡ್ತಿದ್ರು ಅದರೊಳಗೆ ಒಂದು ಬಗೆಯ ಆರ್ದ್ರತೆ ಇರ್ತಿತ್ತು. ಎಲ್ಲೂ ಅವರು ಪೀಡಿಸಿ ಛೇಡಿಸಿ ಅಪಮಾನ ಮಾಡೋ ರೀತಿಯಲ್ಲಿ ಮಾತಾಡಲಿ. ತಮ್ಮ ನನ್ನ ದೃಷ್ಟಿಯೊಳಗ ಈ ಪೃಥ್ವಿ ಅಖಂಡ, ಇದರೊಳಗೆ ನಡುವೇನೇನು ಗೆರಿ ಎಳೆದಾರಲ್ಲ ಅವೆಲ್ಲ ಕೃತ್ರಿಮ, ನಡುವೇನೇನು ಗ್ವಾಡಿ ಹಾಕ್ಯಾರಲ್ಲ ಅವೆಲ್ಲ ಕೃತ್ರಿಮ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಇವೆಲ್ಲ ನಮಗೆ ನಮ್ಮ ಸೀಮಿತವಾದಂತಹ ಜಗತ್ತಿನೊಳಗೆ ನಮ್ಮ ದೈನಂದಿನ ವ್ಯವಹಾರದ ಜೀವನ ಸೂತ್ರವಾಗಿ ನಡೀಬೇಕು ಅಂತ ಮಾಡಿಕೊಂಡ ಕಾಲ್ಪನಿಕ ಸಂಗತಿಗಳು. ಯಾರು ಪೂರ್ವಕ್ಕಿದ್ದಾರೆ ಅಂದ್ರೆ ಹೀಗೆ ಹೇಳಲಿಕ್ಕೆ ಬರುವುದಿಲ್ಲ. ಅಮೇರಿಕೆ ಪಶ್ಚಿಮಕ್ಕಂದ್ರೆ ನನ್ನಿಂದ ಪಶ್ಚಿಮಕ್ಕದ ಅಂತ. ಹಾಗೆ ಮನುಷ್ಯರಲ್ಲಿ ಎಲ್ಲ ಕಡೆ ಇರುವಂತಹದ್ದೊಂದು ಇದು ಗ್ಲೋಬಲ್ ಅದಲ್ಲ, ಇದು ಬಹಳ ಮಹತ್ವ. ನಾನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ನಮ್ಮ ಶ್ರದ್ಧೆಗಳೇನವಲ್ಲ, ಆ ಶ್ರದ್ಧೆಗಳ ಮೂಲಕವಾಗಿ ನಾವು ನೋಡ್ತೀವಿ. ಆ ಶ್ರದ್ಧೆ ಭ್ರಮೆಯ ಮೇಲೆ ಇದ್ದರೆ ಜಗತ್ತಿನಲ್ಲಿ ದುಃಖ ನಿರ್ಮಾಣ. ಆ ಶ್ರದ್ಧೆ ನಿಜವಾಗಿ ಇದ್ದದ್ದಾದರೆ ಸುಖಕ್ಕೆ ಕಾರಣ ಆಗ್ತದೆ. ಮನುಷ್ಯರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವನ ಅಂತಃಕರಣದೊಳಗೆ, ಪ್ರತಿಯೊಬ್ಬನ ಅಂತಃಕರಣದೊಳಗೆ ಒಂದು ದಿವ್ಯ ಶಕ್ತಿ, ಒಂದು ಚೈತನ್ಯ, ಒಂದು ಬೆಳಕು. ಆ ಬೆಳಕು ಅವನನ್ನು ನಡೆಸಲಿಕ್ಕೆ ಸಾಧ್ಯ. ಮನುಷ್ಯ ಸ್ವಭಾವತಃ ಆ ಬೆಳಕಿನ ಕಡೆ ಮುಖ ಮಾಡೋದು ಬಹಳ ಮಹತ್ವ. ಹೊರಗಿನಿಂದ ಒಳಗೆ ಬೆಳೆಸೋದಲ್ಲ, ಒಳಗಿನಿಂದ ಹೊರಗೆ ಬೆಳೆಸಬೇಕಾಗ್ತದೆ. ಮತ್ತ ಎಷ್ಟೆಷ್ಟು ಪರಿಣಾಮಗಳಾದರೂ ಕೂಡ ಆ ಮನುಷ್ಯನ ಒಳಗಿರುವಂತಹ ಚೇತನದಲ್ಲಣ್ಣ ಅದು ನಿರ್ನಾಮ ಆಗೋದಿಲ್ಲ, ನಾಶ ಆಗೋದಿಲ್ಲ. ಆದ್ದರಿಂದ ಅದನ್ನು ತಿಳಿದುಕೊಂಡು ಅದರ ಬೆಳಕಿನಲ್ಲಿ ನಡೆಯುವುದು ಬಹಳ ಮಹತ್ವ.
ಅದಕ್ಕಾಗಿ ಮನುಷ್ಯನಿಗೆ 4 ಶಕ್ತಿಗಳು ಆಗಲೇ ಹೇಳಿದ್ನಲ್ಲ. ಒಂದು ಸೆಲ್ಫ್ ಅವೇರ್ನೆಸ್, ನನ್ನನ್ನು ನಾನು ತಿಳ್ಕೊಳ್ಳುವುದು. ನಾನು ಹೀಗೆ ಯಾಕೆ ಮಾಡ್ತೀನಿ, ನಾನು ಹಾಗೆ ಯಾಕೆ ಮಾಡ್ತೀನಿ ಅಂತ ಸದಾ ಅದನ್ನೇ ಯೋಚನೆ ಮಾಡಬೇಕು ಅಂತ. ಆಮೇಲೆ ನೋಡಪ್ಪ, ಕಾನ್ಷಿಯನ್ಸ್ ಅಂತ ಬರ್ತದೆ, ವಿವೇಕ, ಇದು ಸರಿ ತಪ್ಪು ಅನ್ನೋ ನಿರ್ಣಯ ಅದು ಕೊಡುತ್ತದೆ. ಅದೇ ರೀತಿಯಲ್ಲಿ ಮನುಷ್ಯನಿಗೆ ತನ್ನ ಸಂಕಲ್ಪವನ್ನು ಈಡೇರಿಸುವಂತಹ ಒಂದು ಶಕ್ತಿನೂ ಇದೆ. ಅದಕ್ಕೆ ಸಂಕಲ್ಪ ಶಕ್ತಿ ಅಂತ. ಅದರರ್ಥ ಮನುಷ್ಯ ಬಹಳ ಸಾಮರ್ಥ್ಯವಂತ, ಅವನು ಮಾಡಿದ್ದೆಲ್ಲ ಆಗ್ತದೆ ಅಂತ ಅರ್ಥ ಅನ್ನೋದು. ಎಷ್ಟೋ ಸಲ ಅವನು ಸೋಲಲೂಬಹುದು, ಆದರೆ ಆ ಸೋಲಿನೊಳಗೂ ಅವ ತನ್ನ ಮನುಷ್ಯತ್ವವನ್ನು ಬಿಟ್ಟಿರದಿದ್ರೆ ಅದು ಬಹಳ ದೊಡ್ಡ ಮಹತ್ವ. ಅದು ಮಹತ್ವ. ಜೀವನ ಒಂದು ರೀತಿಯಿಂದ ಮಂಗಲಮಯವಾದದಿದೆ ಅಂತ ನನ್ನ ಕಲ್ಪನೆ. ಈಗೆಲ್ಲ ಶಬ್ದಗಳ ಮೂಲಕವಾಗಿ ಬರಬಾರದು, ನನ್ನ ಬದುಕಿನ ಮೂಲಕವಾಗಿ ನನಗೆ ಬರಬೇಕು. ಈಗ ಅಂದ ಕೂಡಲೇ ಜೀವನವನ್ನೆಲ್ಲಾನು ಚೆನ್ನಾಗಿ ನಾವು ಮಾಡಿ ಒಂದು ಬದುಕಿನಲ್ಲಿ ಸಂಘರ್ಷಗಳನ್ನೆಲ್ಲ ನಿವಾರಣೆ ಮಾಡ್ತೀವಿ, ಹಾಗೆ ಮಾಡ್ತೀವಿ. ಇಂಥದ್ದೇನು ಬಹಳ ದೊಡ್ಡ ಕ್ರಾಂತಿ ಗಿಂತಿ ಇಂಥದ್ದು ತಲೆಯೊಳಗೆ ಹಾಕೊಳ್ಳೋ ಪ್ರಶ್ನೆ. ಈಗ ನೀನು ಮೊದಲು ಬೆಳೆಯಬೇಕು, ನಿನ್ನಲ್ಲಿ ಇರುವಂತಹ ಒಂದು ಸತ್ವವನ್ನು ಮೈಗೂಡಿಸಿಕೊಳ್ಳಬೇಕು. ಆಮೇಲೆ ಇನ್ನೂ ಒಂದು ಬಹಳ ಮಹತ್ವದ ಮಾತು, ಈ ಜಗತ್ತಿನೊಳಗೆ ದೈನ್ಯ ಎಂಬುದು ಒಂದು ಬಹಳ ದೊಡ್ಡ ಸ್ಥಾನ. ಏನು ನನ್ನ ದೈವ ಹಾಗೆ ನೋಡು. ನನ್ನ ತಿಳುವಳಿಕೆ ಪ್ರಕಾರ ನಾಸ್ತಿಕತೆ ಅಂದ್ರೆ ಏನು? ದೇವರನ್ನು ನಿರಾಕರಣೆ ಮಾಡೋದು ನಾಸ್ತಿಕತೆ ಅಂತ. ಯಾವ ಮನುಷ್ಯ ದೇವರನ್ನು ಒಪ್ಪಿ ಬೆಳೆದೂ ಕೂಡ ದೈನ್ಯವನ್ನು ಅನುಭವಿಸ್ತಾನಲ್ಲ, ಇನ್ನೊಬ್ಬರಿಂದ ಕಾರುಣ್ಯವನ್ನು ಅಪೇಕ್ಷೆ ಮಾಡ್ತಾನಲ್ಲ, ಅದು ಬಹಳ ನಾಸ್ತಿಕತೆ. ಯಾಕಂದ್ರೆ ಆಸ್ತಿಕನಿಗೆ ನಿಜವಾಗಿ ಒಂದು ಬಗೆಯ ಆತ್ಮವಿಶ್ವಾಸ, ಒಂದು ಧೈರ್ಯ, ಒಂದು ಶ್ರದ್ಧೆ ಬರ್ತದೆ. ಅವ ಈ ಪರದೇಶಿಯಲ್ಲ. ಚಂದ್ರಹಾಸನ ಕಥೆ ಓದಿಯಲ್ಲ, ನೀನು ಓದ್ತಾ ಇದ್ದೀಯಲ್ಲ, ಆ ಕಥೆಯೊಳಗೆ ಬಹಳ ನಾನಾ ತರಹದ ಅರ್ಥದ. ಲಕ್ಷ್ಮೀ ಸಂತಾನ ಎಲ್ಲರ ಕಾರುಣ್ಯಕ್ಕೆ ಈಡಾದನು, ದೇಶಿಗನಾಗಿ ಬಂದು ನಿಲ್ಲುವನು, ಹೀಗೆಲ್ಲ ಅದಲ್ಲ. ಅದು ಅಲ್ಲವೇ ಅಲ್ಲ. ಒಂದು ರೀತಿಯಿಂದ ನೋಡಿದರೆ ಲಕ್ಷ್ಮೀಶನ ಕವಿ ಕಣ್ಣು ಕಂಡದ್ದು ಜನರ ಕಣ್ಣಿಗೆ ಕಂಡದ್ದು. ಅವ ಚಂದ್ರಹಾಸ ದೈನ್ಯವನ್ನು ಸ್ವತಃ ಅನುಭವಿಸಲಿಲ್ಲ, ಎಲ್ಲೂ ತನ್ನ ದೈವವನ್ನು ಹಳಿದದ್ದು ಇಲ್ಲ. ಅಯ್ಯೋ ಏನು ಅಂತದ್ದಲ್ಲ. ಕಂಪ್ಯಾರಿಸನ್ ಎಂಬುದು ಬಹಳ ಕೆಟ್ಟ, ಅದು ಆತ್ಮವನ್ನೇ ಹಾಳು ಮಾಡುತ್ತದೆ. ಒಂದು ರೀತಿಯಿಂದ ಕಂಪ್ಯಾರಿಸನ್ ಎಂಬುದು ಮತ್ಸರಕ್ಕೆ ಕಾರಣ. ಅದು ಮತ್ಸರದ ಬೇರೆ ಕಂಪ್ಯಾರಿಸನ್ ಅಂತ ತಿಳ್ಕೊಳ್ಳುವ. ಯಾಕೆ ನಾನು ಹೋಲಿಸಬೇಕು? ನಾನು ನನ್ನಷ್ಟಕ್ಕೆ ಇದ್ದೇನೆ, ನಾನು ಬೆಳೆಯಬೇಕು ಅನ್ನೋದನ್ನು ಬಹಳ ಮಹತ್ವ. ಇದರ ಅರ್ಥ ನಾನೇ ಬಹಳ ದೊಡ್ಡವ, ಹಾಗಲ್ಲ ಅದರ ಅರ್ಥ. ಜಗತ್ತಿನಲ್ಲಿ ಆದ್ದರಿಂದ ಸಾಹಿತ್ಯ ಅಂದರೆ ಏನು ಅಂತ ತಿಳ್ಕೋಬೇಕಾತಂದ್ರೆ ಮೊದಲು ಬದುಕು ಅಂದ್ರೆ ಏನು ತಿಳ್ಕೋಬೇಕು. ಅಂದ್ರೆ ಬದುಕು ಅಂತ ತಿಳ್ಕೊಳ್ಳೋದು ಬಹಳ ದೊಡ್ಡ ಪುಸ್ತಕ. ಅದು ಅದನ್ನು ದಿನ ದಿನ ಜೀವನದ ಪುಟಗಳಲ್ಲಿ ಓದಬೇಕಾಗ್ತದೆ. ಈ ವಯಸ್ಸಿಗೂ ಓದಲಿಕ್ಕೆ ಬರುವ ಹಂಗಿರ್ತದೆ ಆ ಪುಸ್ತಕಗಳು. ಆದ್ದರಿಂದ ಇದಕ್ಕೆಲ್ಲ ಮಾತಾಡಿದ್ನಿಲ್ಲ. ನಿನ್ನ ಅನುಭವಗಳನ್ನು ನೋಡಿಕೊಂಡು ನಿನ್ನ ಮನಸ್ಸು ನಿನಗೆ ಬಿಚ್ಚಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಆಗ ನಿನ್ನ ಬದುಕು ಸಮೃದ್ಧವಾಗಿ ಬೆಳೀಲಿಕ್ಕೆ ಕಾರಣ. ನಿನ್ನನ್ನು ನಾನು ನೋಡಿದಾಗ ನೀನು ಆಡೋ ಮಾತುಗಳಿಂದ ನೀನು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದರೆ, ನಾನು ಬಹಳ ದೊಡ್ಡ ಮನುಷ್ಯ ಆಗಬೇಕು, ಅದೇನು ತಪ್ಪಿಲ್ಲ. ಆದರೆ ದೊಡ್ಡ ಮನುಷ್ಯ ಆಗೋದು ಅಂದರೆ ಏನು ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದು ನಾನು ಯಾಕೆ ಆಗಬೇಕಂತೇಳಿ, ನನ್ನಲ್ಲಿ ಯಾವ ಅರಕಳಿ ಇದೆ, ಎಲ್ಲರಿಗೂ ಅನಿಸ್ತಿರ್ತದಣ್ಣ. ಈಗ ಒಂದು ಮಹತ್ವದ ಮಾತು ಲಕ್ಷ್ಯದಾಗಿಡ್ಲಿಕ್ಕೆ ಪ್ರಯತ್ನ ಮಾಡೋದು. ಇನ್ನೊಬ್ಬರ ಅನುಕರಣೆ ಮಾಡೋದು ಅಂದರೆ ಒಂದು ಬಗೆಯ ಆತ್ಮಹತ್ಯೆ ಇದ್ದ ಹಾಗೆ. ನಿನ್ನ ಒಳಗೆ ಇರುವಂಥವ ಏನು ಕೂತಾನಲ್ಲ, ಅವ ಬೆಳಿಬೇಕಂತಾನೆ. ನೀನು ಅವನನ್ನು ಬೆಳೆಸೋದ್ರ ಬದಲಾಗಿ ಹೊರಗೊಂದೇನು ಸಾಮಾಜಿಕ ವ್ಯಕ್ತಿತ್ವ ಅಂತ ಅಂತೀಯಲ್ಲ, ಅದನ್ನು ಬೆಳೆಸಬೇಕಂತ ನೀನು ಪ್ರಯತ್ನ ಮಾಡ್ತೀವಿ. ಹೀಗಾಗೋದೇ
ಅದು ಬಹಳ ಮಹತ್ವದ ಮಾತದಲ್ಲ. ಮೆನಿ ಪೀಪಲ್ ಡೈ ಬಿಫೋರ್ ದೇ ಆರ್ ಫುಲ್ಲಿ ಬಾರ್ನ್. ಪೂರ್ಣ ಹುಟ್ಟೋದಕ್ಕಿಂತ ಮೊದಲೇ ಕೆಲವು ಮಂದಿ ಸಾಯ್ತಾರೆ. ಅಂದ್ರೆ ಶಾರೀರಿಕವಾಗಿ ದೈಹಿಕವಾಗಿ ಜನ್ಮ ಆಗಿರ್ತದೆ ಅವ್ರದ್ದು. ಆದರೆ ಒಳಗೆ ಇರುವಂತಹ ನಾವು ಇದ್ದಾನಲ್ಲ ನಿಜವಾದ ವ್ಯಕ್ತಿ, ಅವನನ್ನು ಬೆಳೆಸೋದ್ರ ಬದಲಾಗಿ ನಾವು ಯಾರನ್ನೂ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಹೊರಗಿನ ಸಾಮಾಜಿಕ ಒಂದು ವ್ಯಕ್ತಿ ಎಂಟಿನಿ ಇರ್ತಾನಲ್ಲ, ಅವನನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರ ಬದಲಾಗಿ ಹೀಗೆ ಆಗಬೇಕು. ನೀನು ಎಲ್ಲೋ ಓದಿಬಿಡ್ತೀವಿ. ರೋಮಾರೋಲ ಅಂದೊಂದೇನೋ ಓದಿ, ಅವನಿಗೆ 20ನೇ ವರ್ಷಕ್ಕೆ ಈಶಾವಾಸ್ಯದಲ್ಲಿ ಒಂದು 3 ಶ್ಲೋಕಗಳ ಅನುಭವ ಬಂತು. ಅವನಿಗದು ಗೊತ್ತಿರಲಿಲ್ಲ, ಯಾವುದೋ ಒಂದು ಅನುಭವ ಬಂತು. ಮುಂದೆ ದೊಡ್ಡವ ಆದ ಮೇಲೆ ಅವ ಅರವಿಂದರ ಈಶಾವಾಸ್ಯೋಪನಿಷತ್ತಿನ ಭಾಷ್ಯ ಓದೋ ಮುಂದ, ಓಹೋ ಈ ಅನುಭವ ನನಗೆ ಬಂದಿತ್ತು. ಆಗಲೇ ಹೇಳಿದ್ನಲ್ಲ, ಇದು ಜಗತ್ತು ಅಖಂಡವಾದದ್ದಿದೆ. ಆಮೇಲೆ ದೇಶ ದೇಶಗಳ ರೀತಿ ಬೇರೆ ಇರಬಹುದು, ಆದರೆ ಅಂತಃಕರಣ ಮಾತ್ರ ಅದರಲ್ಲಿರುವಂತಹ ಸತ್ವ ಏನಿದೆಯಲ್ಲ, ಚೈತನ್ಯ ಏನಿದೆಯಲ್ಲ, ಅದು ಬಹಳ ಮಹತ್ವದ್ದಿದೆ. ಈಗ ನೀನು ಇನ್ನೊಂದು ಆ ರೋಮಾರೋಲಾನಿಗೆ ಒಂದು ದಿವಸ ಈ ವೈಶ್ವಿಕ ಒಂದು ಪ್ರಜ್ಞೆಯ ಅನುಭವ ಬಂತು. ಮತ್ತೆ ಇದು ಆ ರೋಮಾರೋಲ ಒಬ್ಬ ಬಹಳ ಸಾಮಾನ್ಯ ಮನುಷ್ಯ ಇದ್ದು, ಅವನಿಗೆ ಹಿಂಗೊಂದು ವೈಶ್ವಿಕ ಪ್ರಜ್ಞೆಯ ಅನುಭವ ಬಂದಿತ್ತು ಅಂತಿದ್ದು ನಿನ್ನ ತಲೆಗೆ ಏನಾಗ್ತಿದ್ದಿಲ್ಲ. ಆ ರೋಮಾರೋಲ ಬಹಳ ದೊಡ್ಡ ಮನುಷ್ಯ, ಅವನಿಗೆ ಜಗತ್ತಿನಲ್ಲಿ ಮರ್ಯಾದೆ ಇದೆ. ಅವನ ಪುಸ್ತಕ ನೀನು ಕೆಲವು ಓದಿ ಪ್ರಯತ್ನ ಮಾಡಿರ್ಬೇಕು, ದೊಡ್ಡ ದೊಡ್ಡ ಪುಸ್ತಕ. ಅವನಿಗೆ ನೊಬೆಲ್ ಬಹುಮಾನ ಸಿಕ್ತು. ನೊಬೆಲ್ ಬಹುಮಾನ ಸಿಕ್ಕಿದ್ದಿಲ್ಲ ಅಂದ್ರೆ ಅವನು ಇದ್ದಾನೆಂಬುದು ನಿನಗೆ ಗೊತ್ತಾಗ್ತಿದ್ದು ಗೊತ್ತಿಲ್ಲ. ಅಂದರೆ ನಿನಗೆ ಆ ಹೊರಗಿನ ಗ್ಲಾಮರ್ದ ಮೂಲಕವಾಗಿ ರೋಮಾರೋಲ ನಿನಗೆ ಪ್ರಿಯ ಆಗುತ್ತೆ. ಆಮೇಲೆ ರೋಮಾರೋಲ ದೊಡ್ಡವಾದದ್ದು ಯಾಕೆ, ಅವನಿಗೆ ಒಂದು ವೈಶ್ವಿಕ ಪ್ರಜ್ಞೆಯ ಅನುಭವ ಬಂತು. ಆ ಪ್ರಜ್ಞೆಯ ಅನುಭವ ನನಗೆ ಬರಬೇಕು ಅಂತ ನೀನು ಕಷ್ಟಪಟ್ಟರೆ ನಿನ್ನ ಒಳಗಿನ ಮನುಷ್ಯ ಸ್ವರ್ಗತಾನಂದ. ಆದ್ದರಿಂದ ನೀನು ಬೇರೆ ಏನೂ ಮಾಡೋ ಕಾರಣಿಲ್ಲ. ಒಬ್ಬ ಪಾಶ್ಚಿಮಾತ್ಯನಿಗೆ ಹೀಗೊಂದು ಅನುಭವ ಬಂತಂತೆ. ಒಂದು ಸಂಜೆನ್ಯಾಗ ಗೆಳೆಯರ ಜೋಡಿ ಕೂತಿದ್ದ, ಬಹಳ ಆರಾಮಿದ್ದ, ಸೃಷ್ಟಿಯೆಲ್ಲ ಬಹಳ ಸುಂದರವಾಗಿತ್ತು. ವರ್ಡ್ಸ್ವರ್ತನ ಕವಿತೆಗಳನ್ನೆಲ್ಲ ಏನೇನೋ ಓದಿದ್ರು ಬಹಳ. ಆಮೇಲೆ ತನ್ನ ಮನೆಗೆ ಕೋಚಿನೊಳಗೆ ಕೂತು ಹೋಗೋ ಮುಂದೆ ಇಡೀ ಜಗತ್ತೆಲ್ಲ ಪ್ರಜ್ವಾಲಿತವಾಗಿ ಬೆಳಕೇ ಕಾಣ್ತದೆ. ಈ ಬೆಳಕು ಹೊರಗಿಂದ ಎಲ್ಲಿ ಬರ್ತದೆ ನೋಡಿದಿಲ್ಲ, ತನ್ನ ಒಳಗಿಂದ ಬರ್ತದೆ ಅಂತ. ಆಮೇಲೆ ನನಗೆ ಇಂಥ ಬೆಳಕು ನನ್ನಲ್ಲಿ ಬರಬೇಕು ಅಂತ ನೀನು ಹಠ ಮಾಡಿದರೆ ಬರೋದಿಲ್ಲ. ನಿನಗೊಂದು ಬೆಳವಣಿಗೆ ಇರ್ತದೆ, ನೀನು ಯಾವುದೋ ಒಂದು ಲೋಕದೊಳಗೆ ಇರ್ತೀವಿ. ಆದ್ದರಿಂದ ನಾನು ಇನ್ನೂ ಮೇಲಿಂದ ಮೇಲೆ ಹೇಳ್ತೀನಿ, ನಿನಗೆ ಬೇಸರ ಬಂದರೂ ಚಿಂತೆ ಇಲ್ಲ. ಒಬ್ಬ ಮನುಷ್ಯನ ವಿಕಾಸಕ್ಕೆ 3 ಪ್ರಬಲ ವಿರೋಧದ ಶಕ್ತಿಗಳಿವೆ. ಆ ಶಕ್ತಿಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮೊದಲನೇದ್ದೇನೆ ಪ್ಯಾಷನ್ ಮತ್ತು ಈ ಡಿಸೈರ್ಸ್. ಇದು ನನಗೆ ಅದಾಗಬೇಕು, ಇದಾಗಬೇಕು. ಹೇಗೆ ಶಾರೀರಿಕವಾಗಿ ಸೌಖ್ಯದ ಆಸೆ ಇರ್ತದೆ, ಹಾಗೆ ಪ್ರಾಣಿಕ ಆಸೆಗಳು ಇರ್ತಾವೆ. ಅವು ಬರೋ ಮುಂದೆ ತಾವ ಬರ್ತಿರ್ತಾವಣ್ಣ. ನಾನು ಬೆಳೆಯುವುದು ಬಹಳ ಮುಖ್ಯ. ಈಗ ಸುಮ್ಮನೆ ಉದಾಹರಣೆಗೆ, ಅದಕ್ಕೆ ಹೆಸರಿಲ್ಲ ಅಂತ ತಿಳ್ಕೊಳ್ಳೋಣ. ಒಂದು ದೊಡ್ಡ ಮಾವಿನ ಮರ, ಆ ಮಾವಿನ ಮರಕ್ಕೆ ಹೂ ಬಿಟ್ಟಾವ, ಟೊಂಗೆ ಬಿಟ್ಟಾವ, ಎಲ್ಲ ಬಿಟ್ಟಾವ, ಎಲ್ಲ ಆಗಿದೆ, ಸಂತೋಷ ಆಗಿದೆ, ಹಣ್ಣುಗಳು ಬರ್ತಾ ಇವೆ, ಎಲ್ಲ ಇದೆ, ಬಹಳ ಜನ ನೋಡ್ತಾ ಇದ್ದಾರೆ, ಸಂತೋಷ. ಅದರ ಹತ್ತಿರನೇ ಇನ್ನೊಂದು ಸಣ್ಣದೊಂದು ಒಂದು 4-6 ತಿಂಗಳ ಅಗಿಯದ ಅಂತ ತಿಳ್ಕೊ, ಅದನ್ನು ಉರ್ಯಾರ. ಆ ಸಣ್ಣ ಮಾವಿನ ಮರ ನನಗೂ ಇದು ಬೇಕು ಅಂತಂದ್ರೆ ಏನು ಮಾಡಬೇಕನ್ನ ಬಂದೇ ಬರ್ತದದು. ಅದು ಮಾಡ್ತಾ ಇರೋದಿಲ್ಲ, ಅಪೇಕ್ಷೆ ಮಾಡ್ತಾ ಇರೋದಿಲ್ಲ. ಅದರಿಂದ ನಿನಗೆ ಇದು ಬೆಳೆಯುವುದು ಬಹಳ ಮಹತ್ವ. ಹಾಗಾದರೆ ನಾನು ಲಿಂಕನ್ನನ್ನು ಓದಬಾರ್ದೇನು, ಫ್ಲೆಡ್ಸರ್ನ ಓದಬಾರ್ದು, ಎಲ್ಲ ಓದಣ್ಣ. ನೀನು ಎಲ್ಲ ಓದೋ ಮುಂದೆ ನೀನು ನಿನ್ನ ಈ ಪ್ರಿಟೆನ್ಷನ್ಸು, ಪ್ರೈಡು, ಆಂಬಿಷನ್ಸು ಇವೆಲ್ಲವುಗಳನ್ನು ಸ್ವಲ್ಪ ಬದಿಗೆ ಇಟ್ಟು ನನ್ನನ್ನು ನಾನು ತಿಳ್ಕೊಳ್ಳಿಕ್ಕೆ ಓದಲಿಕ್ಕೆ ನೀ ಸಹಾಯ ಮಾಡ್ತಿತ್ತಂದ್ರೆ ಆ ಓದು ಸಹಾಯಕ. ಸಲ ಹೇಳಿದ್ನೆಲ್ಲ ನಿನಗೆ, ವಿವೇಚನಾರಹಿತವಾದಂತಹ ಓದು, ವಿವೇಕರಹಿತವಾದಂತಹ ಓದು. ಅದು ಏನು ಅಂದರೆ ನನ್ನನ್ನು ಮರೆಸಲಿಕ್ಕೆ. ಏನೋ ಒಂದು ಕ್ಷಣ ಹೊತ್ತು ಎಲ್ಲೋ ನನ್ನ ವಾಸ್ತವನ್ನೆಲ್ಲ ಮರೆಸಿ ಗುಂಗಿನೊಳಗೆ ತೊಡಗಿಸಿ, ಹೆಂಗೆ ಒಬ್ಬ ಕುಡ್ದಾಗ ಮತ್ತಿನಾಗಿರ್ತಾನೆ ಹಂಗೆ ಅಂಥದ್ದ. ನೀನು
ಫ್ರಮ್ ರಿಯಾಲಿಟಿ ಅಲ್ಲ, ಅದರ ಬದಲಾಗಿ ನಿನ್ನ ಓದು ನಿನಗೆ ಲೀಪ್ ಇಂಟು ರಿಯಾಲಿಟಿ ಆಗಬೇಕು. ಈಗ ಯಾವುದು ಮಾಡ್ತದಲ್ಲ ಅದು ಬಹಳ ಮುಖ್ಯ. ನೀನು ಬೇಸರದ ದಿನ ಬರ್ತೀವಿ, ಇಬ್ರು ಮಾತಾಡ್ತಾನೆ ಇದ್ದೀವಿ, ಆದ್ರೆ ನಮ್ಮಿಬ್ಬರ ನಡುವಿನ ಮಾತುಕತೆ ಹೆಂಗ್ ನಡೆಯೋದು ಗೊತ್ತದೆ ಅಂತ ಒಬ್ಬರಿಗೊಬ್ರು ಸರನಾಗಿ ತಿಂಡಿ ಆಡಿ ಹಂಗ ಆಡ್ಲಿಕ್ಕೆ ನನ್ನಿಂದ ನೀ ತಪ್ಪಿಸಿಕೊಳ್ಳಿಕ್ಕೆ ಜಪ್ಪಿಸಿಕೊಳ್ಳಿಕ್ಕೆ ನಾನು ನಿನ್ನನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ತಿಕ್ಕಾಟ ಏನದಲ್ಲ, ಈ ತಿಕ್ಕಾಟ ಕಡಿಮೆ ಆಗಬೇಕು. ಮೊದಲು ನೀನು ಬಹಳ ಹೆದರದೆ ಖರೇನ ನಿನಗೆ ಏನು ಬೇಕಾಗಿದೆ ಅನ್ನೋದನ್ನು ನೀ ಹೇಳಿದ್ರೆ ಹಂಗ ಮಾಡ್ಲಿಕ್ಕೆ ಬರ್ತದೆ. ನಿಮ್ಮವ್ವ ಅಪ್ಪ ಏನ್ ತಿಳ್ಕೊಂಡಿರ್ಬೇಕು, ಒಬ್ಬ ದೊಡ್ಡವ್ರ ಮನೆಗೆ ಹೋಗ್ತಾನ ನಮ್ಮ ಹುಡುಗ, ಅಲ್ಲೆಲ್ಲ ಶಾಣೆ ಆಗ್ತಾನ, ಹಂಗ ಹಿಂಗ. ನಾ ಏನೋ ಬ್ಯಾರೇನ ಮಾತಾಡ್ಲಿಕ್ಕೆ ಅದರ ಅರ್ಥ ನಾನು ಹೇಳ್ತೇನೆ, ನಾನು ಬಹಳ ಕಷ್ಟಪಟ್ಟೆ. ಸಖಿ ಗೀತೆಯೊಳಗ ನನ್ನ ತೊಳಲಾಟ ಹೇಳೋದೊಂದು ಸಾಲು ಬಹಳ ಚಂದ ಬರ್ತದೆ. ಹಾರುವಿ ಹಂಗಮ ಜಂಗಮ ದೀಕ್ಷೆಯು ನಿನಗೆಂದಿತು. ಪ್ರತ್ಯಕ್ಷ ಜಂಗಮ ದೀಕ್ಷಾ ಅಂದ್ರೆ ಏನು ಅನ್ನೋದನ್ನು ಅನುಭವಿಸಿದ ನಾನು. ಮುಖ್ಯವಾಗಿ ನೋಡು, ಯಾವುದಕ್ಕೆ ನಾವು ಏನು ಬೇಕಾದಂದ್ರೂ ಇದು ಜಗನ್ಮಿಥ್ಯ ಅನ್ನು, ಜಗತ್ ಸತ್ಯನ್ನು, ಮತ್ತೊಂದನ್ನು, ಮುಗುದೊಂದನ್ನು ನಾವು ಬದುಕೋದಕ್ಕೆ ಮೊಟ್ಟ ಮೊದಲನೇದ್ದು ಈ ಶರೀರ ಬದುಕಬೇಕಾದದ್ದು ಬಹಳ ಅಗತ್ಯ. ಅದಕ್ಕೊಂದು ಆರ್ಥಿಕ ಸೌಕರ್ಯ ಅನುಕೂಲತೆ ಬೇಕಾಗ್ತದೆ. ನಾನು ಒಂದು ಕಡೆ ಹೇಳ್ತೀನಿ, ಮಾತು ಬಹಳ ಚಂದದ ನೆನಪದ ನಿನಗೆ. ಅಚ್ಚಕ್ಕಿ ಬೋರಂಗಿ ಆಡಿಸಲು ಬೇಕೆಷ್ಟು ನೂಲಿನ ಎಳೆಯೊಂದು ಸಾಕಲ್ದಲ್ರಿ. ಎಂಥ ಮೂಗಿನ ಸಾಲದನ್ನ ಏನೊಂದು ಬೋರಂಗಿ ಆಡಿಸ್ಲಿಕ್ಕೆ ಎಷ್ಟು ಬೇಕಾದೀತನ್ನ, ಒಂದು ನೂಲಿನ ಎಳೆ ಸಾಕು. ಆದ್ರೆ ಹಂಗಿರುವುದಿಲ್ಲ. ಅದಕ್ಕೆ ಮೊದಲನೇದ್ದು ನೀನು ನಿನ್ನ ಶಿಕ್ಷಣದೊಳಗೆ ಯೋಗ್ಯವಾಗಿ ಅಂದ್ರೆ ಅಂಕ ಮಾರ್ಕು ಗುಣ ಅಂತಾರಲ್ಲ, ಅವನ್ ತಗೊಂಡು ಬೆಳಿಲಿಕ್ಕೇನೆ ಬೇಕು. ಆದ್ರೆ ಬರೀ ಅಷ್ಟರಲ್ಲೇನೆ ಶಿಕ್ಷಣ ಆಗೋದಿಲ್ಲ. ನೋಡು, ಈ ಒಂದು ಬಹಳ ಮಹತ್ವದ ಶಬ್ದ ಇಂಗ್ಲಿಷ್ನಾಗ ಉಪಯೋಗ ಮಾಡ್ತಾರೆ. ಅದು ಡಿಕ್ಷನರಿ ಒಳಗೆ ಅದನ್ನು ಇಲ್ಲ ಗೊತ್ತಿಲ್ಲ, ನನಗೆ ಸಿಗಲಿಲ್ಲ ಬಹಳ ಕಡೆ. ಅದರ ಹೆಸರು ಸೆರೆಂಡಿಪಿಟಿ ಅಂತಂತಾರೆ. ಸೆರೆಂಡಿಪಿಟಿ ಇಂಗ್ಲಿಷ್ನೊಳಗೂ ಅಂತಾರಲ್ಲ. ಇದು ಒಂದು ಕಾನ್ಸೆಪ್ಟ್ ಮೊಟ್ಟ ಮೊದಲ ಯುಂಗನ ಇದ್ರೊಳಗೆ ಬಂತದ್ದು. ಅಂದ್ರೆ ಯಾವುದಕ್ಕೆ ನಾವು ಕೋ ಇನ್ಸಿಡೆನ್ಸ್, ಆಕಸ್ಮಿಕವಾಗಿ ಏನೋ ಆಯ್ತು, ಹಿಂಗಾಯ್ತು, ಇಂಥದ್ದಾಯ್ತು ಅಂದ್ರೆ ಇದರ ಹಿಂದೆ ನಾವೇನೋ ವೈಜ್ಞಾನಿಕ ಕಾರಣ ಹುಡುಕಲಿಕ್ಕೆ ಹೋಗ್ತೀವಿ. ನಮ್ಮ ಬುದ್ಧಿ ಹಿಂದೆ ಇರುತ್ತೆ, ವೈಜ್ಞಾನಿಕ ಕಾರಣ ಹುಡುಕಲಿಕ್ಕೆ ಹೋಗ್ತೀವಿ, ತಿಳಿಯೋದಿಲ್ಲ. ಆಗ ಅದಕ್ಕೆ ಕೋ ಇನ್ಸಿಡೆನ್ಸ್ ಅಂತ ಅಂದುಬಿಡ್ತೀವಿ. ಸೆರೆಂಡಿಪಿಟಿ ಅಂದ್ರೆ ಏನನ್ನ, ಒಂದಕ್ಕೊಂದು ಕಾಸ್ ಅಂಡ್ ಇಫೆಕ್ಟ್ ಅಂತ ಇರುವುದಿಲ್ಲ. ಅಂದ್ರೆ ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇರುವುದಿಲ್ಲ. ಆದ್ರೆ ಅಂಥ ಕಾಲಕ್ಕ ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ಇಷ್ಟು ಊರವ ನಾನು ಇಷ್ಟೆಲ್ಲ ಊರು ಅಡ್ಡಾಡಿ ಇಲ್ಲಿ ನೀನು ಬಂದಿ ಕಡಿ, ನಾನು ಅಕಸ್ಮಾತ್ ಬಂದೆ. ನೋಡಿ, ಇಲ್ಲಿ ಎಷ್ಟೋ ಕಂಡ ಕಡಿ ಹುಡುಗರು ಮತ್ತೊಬ್ರು ಇದ್ದಾರೆ, ಎಷ್ಟು ಜನ ಇದ್ದಾರೆ. ನೀ ಇಲ್ಲಿ ಬಂದಿದ್ದನ್ನು ಕೋ ಇನ್ಸಿಡೆನ್ಸ್, ಸುಮ್ಮನೆ ಏನೋ ಒಂದು ಆಕಸ್ಮಿಕ ಅಂತ ತಿಳ್ಕೊಳ್ಳೋದ್ರ ಬದಲಾಗಿ ಇದರ ಹಿಂದೆ ಏನಾದ್ರೂ ಒಂದು ಪರ್ಪಸ್ ಇರಬಹುದು. ಆ ಪರ್ಪಸ್ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಬೇಡ. ಆದ್ರೆ ನಾನು ನೀನು ಒಂದು ಕಡೆ ಬಂದೇವಲ್ಲ, ನೀನು ತಿಳ್ಕೋ, ನಾನು ಇದರಿಂದ, ಈ ಸಂಬಂಧದಿಂದ ಏನು ಪಡೆಯಬಹುದು, ಇಂದಿನವರೆಗೆ ಸಿಗಲಾರದಂತಹ ಯಾವ ಆಳ, ಯಾವ ವ್ಯಾಪ್ತಿಯನ್ನು ನನ್ನ ನಿನ್ನ ಸಂಬಂಧದಲ್ಲಿ ನೀನು ಹೊಂದಬಹುದು. ಇದನ್ನು ನೀವು ವಿಚಾರ ಮಾಡೋದು ಬಹಳ ಅಗತ್ಯ ಅದ. ನೀವು ತಿಳ್ಕೋಬೇಕು ಅಂತಲ್ಲ, ಇಲ್ಲಿ ಬಂದಿಯಲ್ಲ,
ಹೊರಗೆ ಸಿಗಲಾರದಂಥ ಅನೇಕ ಸಂಗತಿಗಳು ಇಲ್ಲಿ ಇವೆ, ಮತ್ತೆ ಇಲ್ಲಿ ಸಿಗಲಾರದಂಥ ಸಂಗತಿಗಳು ಅನೇಕ ಇರುತ್ತವೆ. ನೀನು ನೋಡು, ನಿನ್ನ ಸ್ವಾಭಾವಿಕವಾದಂತಹ ಬಾಲ ಸಹಜವಾದಂತಹ ಅನೇಕ ಸಂಗತಿಗಳನ್ನು ಮಾಡ್ತಾ ಇದ್ದೀನಿ. ನನಗ ಒಂದೊಂದು ಕ್ಷಣ ಅನಿಸ್ತದೆ, ಏನು ಅಂತಂದ್ರೆ ನೀನೊಂದ್ಸಲ ಒಂದು ಪರಿಚಯ ಆದ್ಮೇಲೆ ಒಂದು 4-5 ದಿವಸದ ಮ್ಯಾಲ ನೀನು ಬಂದಿದ್ದಿ. ನಾನು ತೀರಾ ಹತ್ತಿರ ಕೂತ್ಕೊಂಡು ನಿನ್ನ ಜೊತೆ ಮಾತಾಡೋ ಮುಂದೆ ನೀನೇನೇನೋ ಅದು ಕಾಂಬಿನೇಷನ್ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂದು ಬಂದಿದ್ದೆ. ನನಗೆ ಅದು ಅಸಹ್ಯ ಅನಿಸ್ತದೆ, ಇನ್ನೂ ಅನಿಸ್ತದೆ. ನಾನು ತಕ್ಷಣ ಹಿಂದೆ ಸರಿದು ನಿನಗೊಂದು ಮಾತು ಹೇಳಿದೆ. ಹೌದು, ನೆನಪದ. ಅದು ಆದ ಮ್ಯಾಲ ನೀನು ಅದನ್ನು ಬಿಟ್ಟು ಬಿಟ್ಟು. ಹೌದು, ನಾ ಏನಂದೆ ಅಂದ್ರೆ, ನೀನು ನನ್ನ ಮನೆಗೆ ಬರಬೇಕಾತಂದ್ರೆ ಈ ಉಳ್ಳಾಗಡ್ಡಿ ಬೆಳ್ಳುಳ್ಳಿ 2 ಕಾಂಬಿನೇಷನ್ ತಿನ್ನೋದನ್ನು ಬಿಟ್ಟು ಬಿಡಬೇಕು ಅಂತ ನಾನು ಅಂದೆ. ನನಗೆ ಆಮ್ಯಾಗ ಅನಿಸ್ತು, ಹೀಗೆ ಮಾತು ಅನ್ಬೇಕು ಅನ್ಬಾರ್ದು. ನಾನು ಏನು ನಿನ್ನ ಮೇಲೆ ಬಂಧನ ಹಾಕ್ತೇನಲ್ಲ ಅಂತ ಅನಿಸಿ ನೀನು ಸ್ವಲ್ಪ ಹಿಂದೆ ಸರಿ. ಆಮೇಲೆ ನಗ್ತಾನೆ ಹೇಳಿದೆ, ಅಣ್ಣ ಅದರೊಳಗಿಂದ ದೊಡ್ಡ ಮಾತದ, ಹಿಂದೆ ಹಿಡಿದು ಬಿಟ್ಟೆ ಅಂತ ಅಂದಿ. ನನಗೊಮ್ಮೆ ಅನಿಸ್ತದೆ, ಹಿಂಗೆ ಅನ್ಬೇಕಾಗಿತ್ತು, ನೀನು ಬಿಟ್ಟಿ ಅದನ್ನು. ಮತ್ತೆ ಈಗ ಬರ್ತಾ ಇದ್ದೀವಿ ಅಂದ್ರೆ ಇದರೊಳಗ ನೀನೊಬ್ಬ ಹೊಸ ಹೊಸ ಪುನರ್ಜನ್ಮ ನಿನಗೆ ಬರಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅದನ್ನು ಕುರಿತು ನೀನು ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿತ್ತು. ಅದಕ್ಕಾಗಿ ನೀನು ನನಗೆ ಸಹಾಯ ಮಾಡಬೇಕಾಗಿತ್ತು. ಅಂದ್ರೆ ನೀನು ನನ್ನಿಂದ ತಪ್ಪಿಸಿಕೊಳ್ಳಿಕ್ಕೆ ಹೋಗಬೇಡ, ನಿನ್ನಿಂದ ನೀನು ತಪ್ಪಿಸಿಕೊಳ್ಳಿಕ್ಕೆ ಹೋಗಬೇಡ. ಯಾವ ಯಾವ ಹೆದರಿಕೆ ಇರಲಾರದೇನು ನೀನು ಮಾತಾಡಲಿಕ್ಕೆ ನನ್ನ ಜೊತೆ ಸಂಕೋಚ ಪಡಬೇಡ. ಏನನ್ನ ಶಿಕ್ಷಣ ಎಂಬುದನ್ನು ನಾವು ಬಹಳಷ್ಟು ಹಸಗೆಳಿಸಿ ಬಿಟ್ಟೇವೆ. ಅದನ್ನು ಏನು ಈಗಿನ ಕಾಲದ ಹುಡುಗರು ಹಿಂಗ ನಮ್ಮ ಕಾಲಕ್ಕೆ ಹಿಂಗಿದ್ದಿಲ್ಲ ಅಂತ ನಾವು ಅನ್ನೋದು, ನಮ್ಮ ಕಾಲಕ್ಕೆ ಹಿಂಗಿದ್ದಿದ್ದಿಲ್ಲ, ಕಾಲ ಕೆಟ್ಟದಂತ ನಾವು ಸಣ್ಣವರಿದ್ದಾಗ ನಮ್ಮ ಗುರುಗಳು ಅನ್ನೋದು, ಹಿಂಗ ಹೋಗ್ಬೋದೇನೋ. ಯಾವ ಕಾಲ ಚಲೋ ಇತ್ತು, ಯಾವ ಕಾಲ ಕೆಟ್ಟಿತ್ತು ಗೊತ್ತಿಲ್ಲ. ಸುಮ್ಮನೆ ಹಿಂದ್ಕೊಂಡು ನಾನು ಎಮರ್ಸನ್ ಪುಸ್ತಕ ತೆಗೆದು ನೋಡ್ತಾ ಇದ್ದೆ. ಅವನು ಕೂಡ ತನ್ನ ಕಾಲದ ಶಿಕ್ಷಣ ಎಷ್ಟು ಹಾಳಾಗ್ಯದ ಅಂತ ಹೇಳ್ತಾನೆ. ಅಂದ್ರೆ ಅದನ್ನ ಬಿಟ್ಟು ಬಿಡುವ ನಾವು. ಇವತ್ತು ಏನಾಗ್ಯದನ್ನ ಮನುಷ್ಯ ಸಾಮಾನ್ಯವಾಗಿ ಒಂದು ವ್ಯವಹಾರದೊಳಗೆ ಕಡಿಮೆ ಕೊಟ್ಟು ಹೆಚ್ಚು ಹೆಚ್ಚು ಪಡೀಬೇಕಂತಿರ್ತಾನೆ. ಆದರೆ ಜಗತ್ತಿನೊಳಗೆ ಇಂಥದ್ದೊಂದು ಕ್ಷೇತ್ರದ ಹೆಚ್ಚು ಕೊಟ್ಟು ಕಡಿಮೆ ಪಡೀಬೇಕಂತ ಪ್ರಯತ್ನ ಪಡ್ತಾನೆ. ಅದು ಶಿಕ್ಷಣ ಅಂತ ನನ್ನ ತಿಳಿದಿದೆ. ಏನು ಎಂಥ ಬಾಲ ಅಂದ್ರೆ ಆಯುಷ್ಯ ಎಷ್ಟು ವರ್ಷ ಆಗ್ತಾನನ್ನ ಪ್ರಾಥಮಿಕ ಶಾಲಾ ಭಿನ್ನತೆ ದೊಡ್ಡಭಿನ್ನತೆ ಅಂತ ಶುರುವಾತಂದ್ರೆ ಒಂದೇ ಸವನೇ ನಡೀತದೆ ಎಷ್ಟು ವರ್ಷ ಕಲಿಯಬೇಕು. ಆದ್ರೆ ಏನು ಎಲ್ಲ ಯಾವುದಕ್ಕೆ ಒಂದು ಸ್ವಲ್ಪ ಎಫಿಷಿಯನ್ಸಿ ಬರಬೇಕು, ನಾಲೆಡ್ಜ್ ಬರಬೇಕು, ಪವರ್ ಬರಬೇಕು, ಸ್ವಲ್ಪ ಚಲೋತ್ನಾಗ ಗಳಿಸ್ಲಿಕ್ಕೆ ಬರಬೇಕು, ಸುಖವಾಗಿ ಇರ್ಲಿಕ್ಕೆ ಬರಬೇಕು. ಅಂದ್ರೆ ಕೇವಲ ಅರ್ಥಾರ್ಜನೆಯನ್ನೇ ಮುಖ್ಯ ಧ್ಯೇಯವನ್ನಾಗಿ ಮಾಡಿಕೊಂಡು ಶಿಕ್ಷಣ ನಡೆಯಲ್ಲ. ಆದರೆ ನಿಜವಾದ ಶಿಕ್ಷಣ ಇದು ನೋಡು, ವಿಷನ್ ಇರಬೇಕು, ಒಂದು ಕಾಣಿಕೆ ಇರಬೇಕು, ಮನುಷ್ಯನಿಗೆ ಒಂದು ದರ್ಶನ ಇರಬೇಕು. ದರ್ಶನ ಅಂದ್ಕೂಡಲೇ ಬಹಳ ದೊಡ್ಡ ಮಾತಂತಲ್ಲ. ನಿನಗೆ ಏನು ಆಗಬೇಕಾಗಿದೆ ಅನಿಸಿಕೊಂಡ್ರ ಬಗ್ಗೆ ಲೆಕ್ಕ ಹಾಕೋದು. ಅಂದ್ರೆ ಏನೋ ಒಂದು ಸುಖದಿಂದಿರಬೇಕು. ಸುಖ ಅಂದ್ರೆ ಎಂಬುದೊಂದು ಮಹತ್ವ ಕಲ್ಪನಾ ಇರಂಗಿಲ್ಲ. ಈ ಎಲ್ಲದರ ಹಿಂದೆ ನನಗೇನು ಅನಿಸ್ತದನ್ನ ಸಿಂಪಲ್ ಕಂಟೆಂಟ್ಮೆಂಟ್ ಅಂದ್ರೆ ದಿನದ ಸಾಮಾನ್ಯವಾಗಿ ಒಂದು ತೃಪ್ತಿ, ಚೆನ್ನಾಗಿ ಉಣ್ಲಿಕ್ಕೆ ಉಡ್ಲಿಕ್ಕೆ ತೋರ್ಲಿಕ್ಕೆ ಇರ್ಲಿಕ್ಕೆ ಆಯ್ತು. ಇದಕ್ಕಿಂತ ಹೆಚ್ಚಿನದು ಏನು ಅದ ಅಂತ ಅನ್ನೋದು ಬಹಳ ಮಂದಿ ಗೊತ್ತಾಗೋದಿಲ್ಲ. ಮತ್ತೆ ಅವರ ಅತೃಪ್ತಿ ಇದ್ರೂ ಏನಾಗಿ ಬಿಡ್ತದನ್ನ ಇದರೊಳಗನ ಏನೋ ಹಿಂಗಿದ್ದಾನ, ಅವನು ಇದನ್ನು ಕಲ್ತಾನ, ಅವನಿಗಿಷ್ಟು 100 ರೂಪಾಯಿ ಸಂಬಳ ಆಗಿದೆ. ಹೌದು, ನಮ್ ನೋಡ್ರಿ ಹಿಂಗಲ್ಲ. ಅದ ಅಕ್ಕಿ ಬೋರಂಗಿ ಆಡಿಸಲು ಬೇಕೆಷ್ಟು ನೂರಿನ ಎಳೆಯೊಂದು ಸಾಕಲ್ಲವೇ. ಮುಖ್ಯವಾಗಿ ಇದು ಮುಗಿದ ಮೇಲೆ ಮುಂದಿನ ಹೆಜ್ಜೆ ಬೆಳವಣಿಗೆ ಏನನ್ನ ಇವು ಏನು ಹೈಯರ್ ವ್ಯಾಲ್ಯೂಸ್ ಅಂತ ಯಾವುದಕ್ಕೆ ಅಂತಾರಲ್ಲ, ಅವು ಬಾಲ್ಯದೊಳಗಂದ್ರೆ ದೇಹದ್ದು ಮುಗಿದ ಮೇಲೆ ಅದನ್ನು ಶುರು ಮಾಡಬೇಕು ಅಂತಲ್ಲ. ಸಾಮಾನ್ಯವಾಗಿ ಅವು ಏಕಕಾಲದಲ್ಲೇನೆ ಬೆಳೀತಾ ಇರ್ತಾವ.
ಸಣ್ಣ ಹುಡುಗಿದ್ದಾಗ ಸೂರ್ಯೋದಯ ಊರಿಗೆ ಬೇಕು, ಕಾದಿನ ತುಣುಕು ಏನು ಎಷ್ಟೆಷ್ಟು ಅವೆಲ್ಲ ಒಂದು ಉಸುಕಿನ ಹೊಳಿ ಮ್ಯಾಲಿರುವಂತಹ ಸಣ್ಣ ಸಣ್ಣ ಬೆಳೆ ಹರಳು ಅದು ಇದು ಎಲ್ಲಾನು ಸಂತೋಷ ಕೊಡುತ್ತೆ. ಈಗ ಏನಾಗಿಬಿಟ್ಟಾರ, ಯಾರೋ ನನಗೆ ಹೇಳ್ತಿದ್ರು, ಅದು ಮುರುಡೇಶ್ವರದೊಳಗೆ ಸೂರ್ಯಾಸ್ತ ನೋಡಬೇಕು ಬಹಳ ಚಂದ ಅಂತ. ಕನ್ಯಾಕುಮಾರಿಗಳು ಸೂರ್ಯೋದಯ ಸೂರ್ಯಾಸ್ತ ನೋಡಬೇಕು, ಅದು ಇಲ್ಲ ಅನ್ನೋದಿಲ್ಲ, ಚಂದ ಅಂತ ಅನ್ನೋದಿಲ್ಲ, ಚಂದ ಇಲ್ಲ ಅಂತ ಅನ್ನೋದಿಲ್ಲ. ಇಲ್ಲ ಅದನ್ನು ನೋಡ್ಲಿಕ್ಕೆ ಅಲ್ಲಿ ಹೋಗಬೇಕು ಅಂತಂದ್ರೆ ಏನು, ಮತ್ತು ಅಲ್ಲಿ ಮಂದಿ ಅದ್ರದ್ದೇನು ಅನಿಸೋದು ಇಲ್ಲ. ಇಷ್ಟು ಮಂದಿ ಸೂರ್ಯಾಸ್ತ ನೋಡ್ಲಿಕ್ಕೆ ಬರ್ತಾರೆ, ಸೂರ್ಯೋದಯ ನೋಡಿ ಆಗುಂಬೆ ನೋಡಬೇಕು ಅಂತಿರ್ತಾರೆ. ನಾ ಇಲ್ಲ ಅನ್ನೋದಿಲ್ಲ, ಅದು ಹೋಗಬಾರ್ದು ಅನ್ನೋದಿಲ್ಲ. ಅದ್ರ ಹೇಳ್ತೇನಲ್ಲ, ಇದನ್ನೆಲ್ಲ ನೋಡೋದಕ್ಕೆ ಮತ್ತು ಬದುಕಿಗೂ ಏನು ಸಂಬಂಧ ಇರುವುದಿಲ್ಲ. ಅನೇಕರು ಹೇಳ್ತಿರ್ತಾರೆ, ನೀವು ನೋಡಿಲ್ಲ ಏನಂಗಾರ ಅದನ್ನು ನೋಡಿ, ಅದು ಸಾಯೋದಕ್ಕಿಂತ ಮೊದಲಲ್ಲಿ ಹೋಗಿ ನೋಡಿ ಬರ್ಬೇಕು ನೋಡ್ರಿ ಅಂತಂತಿರ್ತಾರೆ. ಇದರೊಳಗೆ ಅರ್ಥ ಇಲ್ಲ ಅಂತ ಅನ್ನೋದಿಲ್ಲ. ಅವ ಹಿಂಗನ್ನವ ಅಲ್ಲಿ ಹೋಗಿ ನೋಡಿ ಬಂದ್ಯಾರು ಅವ್ನಿಗೆ ಏನು ಗೊತ್ತಿರುವುದಿಲ್ಲ. ಬಹಳ ಮಂದಿ ಹೇಳಿರ್ತಾರೆ ಅದು ಹಂಗದ.